ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಮುತ್ತನಲ್ಲೂರು ಗ್ರಾಮ ಆಗಿರುವಂಥ ಮುತ್ತನಲ್ಲೂರು ನಮ್ಮ ವಿಲೇಜ್ ಅಕೌಂಟೆಂಟ್ ಆಗಿರುವಂಥ ಬಾಲಾಜಿ ಅವರು ನಮಗೆ ಕ್ವಶನ್ ಒಂದು ನಿಮಿಷ ಕ್ವಶನ್ ಕೇಳ್ತಾ ಇದ್ದೀರಿ ವೀಕ್ಷಕರೇ, ಕೇಳಿಸ್ಕೊಳ್ಳಿ. ಹೌದು ಸರ್, ಈಗ ಕೇಳ್ತಾ ಇದ್ದೀನಿ. ಉತ್ತರ ಕೊಡಿ. ಮಾತಾಡ್ಬೇಕು. ಈಗ ಮುತ್ತನಲ್ಲೂರು ಕ್ರಾಸಿಂಗ್ ಅಲ್ಲ ಇತ್ತಲ್ಲ ಸರ್, ಅದಕ್ಕೆ ನಾನು ಅರ್ಜಿ ಹಾಕಿ ಎಷ್ಟು ವರ್ಷ ಆಯ್ತು ಸರ್? ನಂಗೆ ಅರ್ಜಿ ಈಗ ನನ್ನ ಎಲ್ಲ ಕ್ಲಿಯರ್ ಆಗಿದೆ ಸರ್. ಎಲ್ಲಾಗಿದೆ, ಹೋಗಿ ಬರೋಣ. ಎಲ್ಲಿದೆ ಬನ್ನಿ. ಈಗ ಕ್ಲಿಯರ್ ಆಗಿದೆ ಅಂತ ತೋರಿಸಿ. ಈಗ ನೀವು ಹೇಳಿದ್ದು ಮಾತು ಕೇಳೋಣ, ಬನ್ನಿ ಎದ್ದೋಗೋಣ. ನಾನು ನೋಡಿದ್ದೀನಿ. ಒಂದು ನಿಮಿಷ ಆಗ್ಬೇಕು. ಎಲ್ಲ ಸ್ಟಾಪ್ ಆಗಿದೆ, ಒಂದ್ 2 ಕಡೆ ಸ್ಟಾಪ್ ಆಗಿದೆ. ಹೇಳ್ದೆ ಇಲ್ಲ ಅಂತ ಹೇಳಿದ್ರೆ ನಾವು 2 days ಫೋನ್ ಮಾಡಿದ್ರೆ ನೆಕ್ಸ್ಟ್ ಎಷ್ಟು ವರ್ಷ ಆಗಿರ್ಬೋದು ನಮ್ಗೆ ಅದ್ರ ಬಗ್ಗೆ. ಈಗ ಹೇಳಿದ ತಕ್ಷಣ ನಾವು ಮಾಡಿಲ್ಲ ಅಂತ ಏನ್ ಹೇಳ್ತಿದ್ದೀರಾ? ಈಗ ನೀವು ಮಾಡಿದ್ದೀರ, ಇವತ್ತಿನವರೆಗೂ ಕ್ಲಿಯರ್ ಆಗಿಲ್ಲ. ಕ್ಲಿಯರ್ ಆಗಿಲ್ಲ, 80% ಕ್ಲಿಯರ್ ಆಗಿದೆ. 20% ಪೆಂಡಿಂಗ್ ಇದೆ. ಇಲ್ಲ ಅಂತ ಹೇಳ್ತಿಲ್ಲ, ಇಶ್ಯೂ ಇತ್ತು, ಪೆಂಡಿಂಗ್ ಇತ್ತು. ಅವತ್ ನಿಮ್ಮ ಮೇಡಮ್ ಫೋನ್ ಮಾಡಿದ್ರು. ಆಮೇಲೆ ಯಾರು ಅವ್ರ ಹೆಸರೇನಮ್ಮ, ಹರೀಶ್ ಅವರು ಫೋನ್ ಮಾಡಿದ್ರು. ಅವ್ರಿಗೂ ಮಾಡಿದ್ರಿ. ಅವಾಗ ನೀವು ಬಿಸಿ ಇದ್ರೆ ಲೋಕೇಶ್ ಅವ್ರು ಫೋನ್ ಮಾಡಿದ್ರು. ಸರ್ ನಾನ್ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅಂತ. ಆ ಸ್ಕೂಲ್ದು ಏನಮ್ಮ ನೀವು ಇರ್ಲಿಲ್ಲನಮ್ಮ, ಅವತ್ ರಾತ್ರಿ 7 ಗಂಟೆವರೆಗೂ ಮಣ್ಣು ಓಡಿಸಿ ಪ್ರಾಬ್ಲಮ್ ಆಗಿದ್ದಕ್ಕೆ ಲೋಕೇಶ್ ಅವ್ರು ಒಂದು ಮಾತು ಹೇಳಿದ್ದಕ್ಕೆ ಬೇರೆ ಕಡೆಯಿಂದ ನಾವು ರಿಕ್ವೆಸ್ಟ್ ಮಾಡಿ ಮಣ್ಣು ಓಡಿಸಿ ಕ್ಲಿಯರ್ ಮಾಡಿದ್ವಿ. ಬಟ್ ಆ ಸ್ಕೂಲ್ ಅವ್ರು ಏನಾದ್ರು ಈ ಕಡೆ ಪ್ರಾಬ್ಲಮ್ ಇದೆ ಅಂದಿದ್ದು, ಈ ಕಡೆದು ಕ್ಲಿಯರ್ ಮಾಡಿಸಿದ್ವಿ. ನೆಕ್ಸ್ಟ್ ಈ ಕಡೆದು ಕೈ ಹಾಕಲಿಕ್ಕೆ JCB ಆಗ್ತಿಲ್ಲ, ಅದಕ್ಕೆ ಇಟಾಚಿ ಮಾತಾಡಿದ್ವಿ. ಈ ಕಡೆ ಒಂದ್ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ನಾನು ಕೇಳ್ತೀನಿ ಕ್ವಶನ್ ಸರ್. ಈಗ ನನಗ್ ಬಿಡಿ ಮಾತಾಡಕ್ಕೆ. ನಿಮ್ಗೆ ನಾನು ಕ್ವಶನ್ ಕೇಳ್ಬಿಟ್ಟು ನಿಮ್ಗೆ ಬಿಡೋದು, ನನ್ ಉತ್ತರ ಕೊಡೋದಕ್ಕೆ. ಒಂದು ಇದು ಫಿನಿಶಿಂಗ್ ಆಗಿದೆ ಅಂತ ಹೇಳ್ತೀರಾ, ನಾನು ಅದನ್ನ ವಿಡಿಯೋ ತೋರಿಸ್ತೀನಿ ಜನರಿಗೆ. ಸರ್, ಆ ನಂತರ ಅಲ್ಲಿ ದೇವರ ಕೆರೆಯಲ್ಲಿ ಲೇಔಟ್ ಆಗಿದೆ, ಅದಕ್ಕೆ ನಾನು ಅರ್ಜಿ ಕೊಟ್ಟು ವರ್ಷಾಂಗಟ್ಲಾಗಿದೆ, ವಿಡಿಯೋ ಕೊಟ್ಟು. ಇರಿ ಸರ್, ನಾನು ಕೇಳ್ಬಿಡಿ ಕ್ವಶನ್. ಅದನ್ನ ಇರಿ ಸರ್, ಸುತ್ತೂ ಗೌರ್ಮೆಂಟ್ ಜಾಗ. ಈ ಕಡೆ ರಾಜಕಾಲುವೆ ಇದೆ, ಈ ಕಡೆ ಕೆರೆ ಇದೆ, ಈ ಕಡೆ ದಾರಿನೇ ಇಲ್ಲ. ವಿಲ್ಲರ್ ಫಿನಿಶ್ ಆಗಿದೆ. ಇವ್ರ ಜಮೀನ್ ಪಕ್ಕದಲ್ಲಿ ಇವರೇ ವಿಲೇಜ್ ಇದೇ ವಿಲೇಜ್ ಅವರಾಗಿ ಇವ್ರು ಕಂಪ್ಲೇಂಟ್ ಇವ್ರು ಹೇಳಿದ್ದಾರೆ. ನಾನು ನಿಮ್ ಕಂಪ್ಲೇಂಟ್ ಕೊಟ್ಟು 3 ವರ್ಷ ಆಗಿದೆ. ಯಾಕೆ ಹತ್ರ ಪಡ್ತಾ ಇದ್ದೀರಾ? ಈಗ ನಾನು ನಿಮ್ಗೆ ಲೆಟರ್ ಕೊಟ್ಟನಲ್ವಾ, ಏನೋ ಕೆರೆನ ಒತ್ತುವರಿ ಮಾಡಿದ್ದಾರೆ, ನಾವು ದಾರಿ ಇಲ್ಲ, ಕೆರೆನ ಒತ್ತುವರಿ ಮಾಡ್ಕೊಂಡು ಲೇಔಟ್ ಮಾಡ್ತಾ ಇದ್ದಾರೆ ಅಂತ ನೀವು ರಿಪೋರ್ಟ್ ಹಾಕಿ ಅಂತ ನಾನು ಕೇಳಿದ್ರಿ. ನಿಮ್ಗೆ ಬರುತ್ತೋ ರಿಪೋರ್ಟ್ ಹಾಕಿ ಏನಾಗಿದೆ ಅದು? ಸಾರ್ವಜನಿಕ ನೀವು ಕಳಿಸ್ಬೇಕಾದ್ರೆ ಅಧಿಕಾರಿಗೂ ಹೋಗಿಲ್ಲ. ನಾನೀಗ AC ಅವ್ರ ಹತ್ರ ಮಾತಾಡಿದ್ದು, ಹೋಗಿಲ್ಲ ಸರ್. ನಿಮ್ಮ ಮೇಲೆ ಕಳಿಸಿದೀವಲ್ಲ ಸರ್, ಹೋಗಿಲ್ಲ. ನೀವು ಕಾಪಿ ಕಳಿಸಿಲ್ಲ ಅಂತ ಇವಾಗ ನಾನು AC ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲ, ನಾನು ರೈಟ್ ನೆಕ್ಸ್ಟ್ ಡೇನೆ ನಿಮಗೆ ಮಾತಾಡಕ್ ಕೊಡ್ತೀರಾ? ನೀವು ಒಬ್ಬರೇ ಮಾತಾಡ್ತಾನೆ ನೀವು ಮಾತಾಡಕ್ ಬಿಡ್ತೀನಲ್ಲ. ನೀವು ಒಂದು ನಿಮಿಷ ಕ್ವಶನ್ಸ್ ಕೇಳಿಸ್ಕೊಳ್ಳಿ ಪ್ಲೀಸ್. ಕ್ವಶನ್ಸ್ ಕೇಳಿಸ್ಕೊಳ್ಳಿ. ಈಗ ಒಂದು ಮಾತಾಡಿ ಕುತ್ಕೊಳ್ಳೋಣ ಸರ್, ಆಯ್ತು. ಏನಾದ್ರು ಈಗ ವಿಷಯನೇ ಹೇಳ್ತಾರೆ. ಕೇಳಿಸ್ಕೊಳ್ಳಲ್ವಾ ನೀವು? ಅಲ್ಲಿ ನೀವು ಈಗ ಈ ಕಾಲುವೆನ ಆಗಿದೆ ಅಂತ ಹೇಳಿದ್ರೆ, ನಾನು ಆ ಕಾಲುವೆನ ಜನಗಳಿಗೆ ಈಗ ತೋರಿಸ್ತೀನಿ. ಇದೇ ಲೈವಿಂಗ್ ಎತ್ಕೊಂಡೋಗಿ ನೀವು ಎಷ್ಟು ಫಿನಿಶ್ ಮಾಡಿದ್ದೀರಾ, ಎಲ್ಲರಿಗೂ ಇದೆ ಕಲ್ಲು, ಅದೆಲ್ಲ ನೋಡ್ಸ್ಬಿಡೋಣ. 80 ಅಲ್ಲ, ನೀವು 20% ಆಗಿಲ್ಲ, ಇರ್ಲಿ ಅದನ್ನ ತೋರಿಸ್ಬಿಟ್ಟು ಜನ ಒಪ್ಕೊಂತಾರೆ. ಇರ್ಲಿ, ನಾವು ಅದು ನನ್ನ ಬಲವಂತಕ್ಕೆ ಎಷ್ಟೋ ಸತಿ ಫೋನ್ ಮಾಡಿದ್ಮೇಲೆ ಸರ್ವೆ ಮಾಡಿ ಎಲ್ಲ ಪ್ರೊಸೀಜರ್ ಆಗಿ ಮಾಡಿದ್ದು. ಯಾವ ನಾವೇನ್ ಬಲವಂತ ಮಾಡ್ತಾ ಇದೀವಿ ಸರ್? ಒಂದ್ ನಿಮಿಷ ಇದೇ ಕಾಲುವೆಗೆ ಇದೇ DT ಆಫೀಸ್ ಮುಂದ್ಗಡೆ ಕೂತ್ಕೊಂಡು ಅವತ್ತು ವಿಡಿಯೋ ಮಾಡಿದ್ದೀರಿ. ಆ ವಿಡಿಯೋ ಬೇಕಾದ್ರೆ ಇವಾಗ ಆಗ್ತೀರಿ, ಇಟ್ಕೊಂಡಿದ್ದೀರಿ. ಕೇಳಿಸ್ಕೊಳ್ಳಿ ಸರ್, ನೀವು ಬಲವಂತಕ್ಕೆ ಅಂತಲ್ಲ, ಅದಕ್ಕೆ ಹೇಳ್ತಾರೆ. KRS ಯಾವತ್ತೇನ್ ಕೆಲಸ ಮಾಡಿದೆ, ನಿಮ್ಮ ಕಚೇರಿಗೂ ಬಂದಿದ್ದೀರಿ, ನಿಮ್ಗೆ ನಿಮ್ಮ ಹತ್ರ ಮಾತಾಡಿರುವ ಒಂದೊಂದು ವಾಯ್ಸ್ ರೆಕಾರ್ಡ್ ಇದೆ, ಬೇಕಾದ್ರೆ ಹಾಕೋಣ. ಸೆಕೆಂಡ್ ರೈಟ್ ನೀವ್ ಹೇಳ್ತಲ್ಲ, ಬಲವಂತಿಕೆ ನೀವು ಮಾಡಿದ್ದು. ಈಗ ನೀವು ಬಂದ ಮೇಲೆ ಅಲ್ಲಿ ಏನು ಆ ಕಾಲುವೆ, ಅಲ್ಲಿಂದ ಏನು ಕುಂಟೆಯಿಂದ ಕಾಲುವೆ ಇತ್ತು. ದೇವಸ್ಥಾನ, ಏನ್ ದೇವಸ್ಥಾನ ಅನ್ನೋದು? ಸಪ್ಲಂ ದೇವಸ್ಥಾನದಿಂದ ಕಾಲುವೆ ಇದ್ದಿದ್ದು. ಅಲ್ಲಿ ಏನೋ ಸರ್ಕಲ್ ಇಂದ ಬರುತ್ತೆ, ಸಪ್ಲಂ ಕುಂಟೆಗೆ ನೀರು ಬರುತ್ತೆ, ಸಪ್ಲಂ ಕುಂಟೆಯಲ್ಲಿ ದೇವ್ರ ಕರೆಗೆ ನೀರು ಬರ್ಬೇಕಾದ್ರೆ ಅದು ಇದ್ದಿತ್ತಲ್ವಾ? ಓಣಿ, ಅದು ಓಣಿನೇ ಸರ್. ಅದು
ಅದು ಅರ್ಧದಿಂದ ಕಾಲುವೆ ಅಲ್ಲ, ಕಾಲುವೆನೂ ಅಲ್ಲ, ಅದ್ಗಿಡದ ಹಳ್ಳನೂ ಅಲ್ಲ, ಓಣಿ ಜಾಗ. ಓಣಿ ಜಾಗ ಓಣಿ ಅಂದ್ರೆ ರಸ್ತೆ, ಅದು ಓಣಿ ಅಂದ್ರೆ ರಸ್ತೆ. ನೀವೆಲ್ಲ ಅದ್ಗಿಡದ ಹಳ್ಳ, ರಾಜಕಾಲುವೆ ಅಂತೀರ, ಅದು ರಾಜಕಾಲುವೆನೂ ಅಲ್ಲ, ಓಣಿನೂ ಅಲ್ಲ. ಪೇಂಟ್ ಎಲ್ಲ ಮಾಡಿದ್ವಿ, ಮಾರ್ಕಿಂಗ್ ಆ ಕಡೆ ಈ ಕಡೆ ಮಾರ್ಕಿಂಗ್ ಮಾಡಿದ್ವಿ, ರಸ್ತೆ ಮಾಡಿದ್ದೀರಾ? ಮಾರ್ಕಿಂಗ್ ಈ ಕಡೆ ಆ ಕಡೆ ನಾನು ತೋರಿಸ್ತೀನಿ, ನೀವೇ ಕಳ್ಸಿದ್ರೆ ನಾನು ತೋರಿಸ್ತೀನಿ. ಅಲ್ಲಿವರೆಗೂ ಕ್ಲಿಯರ್ ಮಾಡಿ ಏನಾಗಿದೆ ಕೇಳಿಸ್ಕೊಳ್ಳಿ, ಅಲ್ಲಿವರೆಗೂ ಕ್ಲಿಯರ್ ಆಗಿಲ್ಲ ಅಂತ ನಾನು ಜಾಗಕ್ಕೆ ನೀವು ಹಾಕಿರೋ ಕಲ್ಲ, ನಾನಲ್ಲ ಅಂತಲ್ಲ, ನೀವು ಹಾಕಿರೋ ಕಲ್ಲಲ್ಲೇ ತೋರ್ಸ. ಒಂದು ಸೆಕೆಂಡ್ ಬಂದು ಇದ್ರದ್ದು ಏನು ನಮ್ಮ ದೇವ್ರ ಕೆರೆದು ನಿಮ್ಗೆ ಅದ್ರ ಬಗ್ಗೆ ವರ್ಷಾನ್ಗಟ್ಲೆ ನೀವು ಇಲ್ಲಿ ಸೀಟಲ್ಲಿ ಕೂತ್ಕೊಂಡು 6-7 ವರ್ಷ ಆಯ್ತು, ನೀವು ಕಲ್ತಾನೆ ಇಲ್ಲ ಇರ್ಲಿ ಅದಲ್ಲ ನಾನು ಇರಿ ಸರ್, ನಾನು ಕೇಳಿಸ್ಕೊಬಿಡಿ ಕ್ವಶನ್. ಅಲ್ಲಿ ಆ ಜಾಗವನ್ನ ಸರ್ ಕೆರೆ ಆ ಕಾಂಪೌಂಡ್ ಇಂದ ಒಳಗಡೆ ಬರುತ್ತೆ, ತಮಗೂ ಗೊತ್ತು ನಮಗೂ ಎಲ್ಲ ತೆಗೆದ ಮೇಲೆ ಅವ್ರಿಗೂ ಬರುತ್ತೆ ಅಂತ ನೀವು ಹೇಳಿದ್ರೆ ಸರ್ವೇನು ಮಾಡ್ತಿದ್ದೀರಿ, ಸರ್ವೇನು ಮಾಡ್ತಿದ್ದೀರಿ. ಯಾಕೆ ಇವತ್ತಿನ ಹೊತ್ತು ತೆರವಾಗಿಲ್ಲ? ಎಷ್ಟು ವರ್ಷಗಳು ಬೇಕು ತೆರವಾಗಕ್ಕೆ ಹೇಳಿ ಸರ್. ಅಲ್ಲಿ ಏನಿತ್ತು ಕಮರ್ಷಿಯಲ್ ಲೈಟಿಂಗ್ಸ್ ಏನಿತ್ತು, ಬೇರೆ ಏನಿತ್ತು ಎಲ್ಲ ತೆಗೆದಿದ್ದೀವಿ. ಕಾಂಪೌಂಡ್ ಆಗ್ತಿದೆ, ಕಾಂಪೌಂಡ್ ಬರಲ್ಲ. ನೀವೇ ನಾನು ಹೇಳೇ ಇಲ್ಲ, ಕಾಂಪೌಂಡ್ ನಾನೇ ಸರ್ವೆ ಮಾಡಿಸಿದ್ವಿ. ಮತ್ತೆ ನೀವು ಲೆಟರ್ ಹಾಕು ಅಂದಾಗ ಮತ್ತೆ ಲೆಟರ್ ಹಾಕ್ತಾರೆ. BMRD ಅವ್ರು ಯಾರೋ ಮಂಜು ಅಂದ್ರೆ ಅವ್ರಿಗೂ ಫೋನ್ ಮಾಡಿದ್ರಿ, ಅವ್ರಿಗೂ ಲೆಟರ್ ಕಳಿಸಿದೀನಿ, ಅವರು ಮತ್ತೆ ಸರ್ವೆ ಬಂದಿದ್ರು. ಇದೇ ಸರ್ವೇರು ಇವಾಗ್ಲೂ ಬಂದವ್ರೆ, ಬೇಕಾದ್ರೆ ಬನ್ನಿ, ನಿಮ್ ಮುಂದೆನೆ ಇನ್ನೊಂದ್ಸಲಿ ಅಳತೆ ಮಾಡ್ತಾರೆ. ನಾವು ಸ್ಟಾಪ್ ಕರು ಮಾಡಿದ್ದೀರಲ್ಲ, ಎಲ್ಲರಿಗೂ ಏನ ಕರು ಮಾಡಿದ್ದೀರಲ್ಲ, ನಾವಿಬ್ರು ಈಗ ಹೋಗೋಣ ಸರ್, ನಿಮ್ಮನ್ನೇ ಕರ್ಕೊಂಡು ಹೋಗೋಣ. ಅಲ್ಲಿ ಏನೋ ಒಂದ್ ಅಡಿ ತೆರವುಗೊಳಿಸಿದ್ರೆ ನೀವು ಹೇಳಿದ್ರಲ್ಲ, ನಾನು ತೆರವುಗೊಳಿಸಿದ್ದೀನಿ ಅಂತ. ಅಲ್ಲ ಸರ್, ಏನ್ ನಿಮ್ ಜಾಗ ಇದೆಯೋ, ನಿಮ್ಮ ಕೆರೆ ಜಾಗ ಏನಿದೆಯೋ ರೋಡ್ ಬಿಟ್ಬಿಡಿ, ರೋಡ್ ಬಿಟ್ಟಿದ್ದೀರಾ, ಸಂತೋಷ. ಅಲ್ಲಿವರೆಗೂ ಗೌರ್ಮೆಂಟ್ ಇಂದ ಆಗಿರೋದು PMGS ಇದು ರಸ್ತೆ, ಇವಾಗಿನ ರಸ್ತೆ ಅಲ್ಲ ಸರ್. ನಾನು ರೋಡ್ ಸುಮಾರು 40 ವರ್ಷದಿಂದ ನಾನು ಹೇಳ್ತಾ ಇರೋದು ಸರ್, ಈ ಕಡೆ ಹಾಕೊಂಡಿರೋ ಜಾಗ ಮಾತ್ರ, ಕೆರೆ ಜಾಗ ಮಾತ್ರ ಹೇಳ್ತಾ ಇರೋದು. ಅದಿಲ್ಲ ಅಂದ್ರೆ ಆ ಪ್ರಾಜೆಕ್ಟ್ ದಾರಿನೇ ಇಲ್ಲ, ನಮಗ್ ಗೊತ್ತಿದೆ. ಆ ಜಾಗ ಇಲ್ಲ ಅಂದ್ರೆ ದಾರಿನೇ ಇಲ್ಲ ಅಲ್ವಾ? ನೀವು ಇವಾಗ ಹೇಳಿದ್ದೇನು ತೆರವುಗೊಳಿಸಿದ್ದೀನಿ ಅಂತ, ತೆರವುಗೊಳಿಸಿದ್ದೀನಿ ಅನ್ನೋದನ್ನ ತೋರಿಸಿ. ಒಂದು ಸೆಕೆಂಡ್ ಆಯ್ತು, ಇನ್ನೊಂದು ಕಮರ್ಷಿಯಲ್ ಲೈಟಿಂಗ್ ಇತ್ತು, ಮತ್ತೊಂದಿತ್ತು, ಅದು ಅವ್ರು ಮಾಡಿದ್ರು ಅಂತ, ಅದನ್ನೆಲ್ಲ ನಾವು ಕಿತ್ತಾಕ್ಬಿಟ್ಟು ಇವಾಗ ನೋಡೋಣ, ಸಾರ್ವಜನಿಕ ಹೇಳ್ತಾರೆ ತೋರಿಸಿ, ತೆಗ್ದಿದೀವಲ್ಲ ತೋರಿಸಿ. ಈಗ 40-50 ವರ್ಷದಿಂದ ರಸ್ತೆ ಇದೆ. ಹೌದು, ಅದ್ರ ಒಳಗಡೆ ಒಂದು ಬಂಡಿದಾರಿ ಗೊತ್ತಾ ನಿಮ್ಗೆ? ಅದು ಎಷ್ಟು ವರ್ಷದಿಂದ ಗೊತ್ತಾ ನಿಮ್ಗೆ? ನೋಡಿ ಅಲ್ಲಿ ರಸ್ತೆ ಈಗ PMGS ಅವರು ಮಾಡಿರೋದು. ಅದಕ್ಕೆ ಹೇಳಿಲ್ಲ ಸರ್, ಅದಕ್ಕೆ ಅದು ನೀವು ಬಂಡಿದಾರ ಕೇಳ್ತಾ ಇರೋದು, ಆ ಪ್ರಾಜೆಕ್ಟ್ ಒಳಗಡೆ ಇವ್ರು ಕೇಳ್ತಾ ಇರೋದು. ನೀವ್ ಹೇಳ್ತಾರೆ ಇದಲ್ಲ, ಅವ್ರು ಕೇಳೋದು ಕೇಳಿಸ್ಕೊಡ್ರಿ. ಸರ್ ಒಂದ್ ನಿಮಿಷ ಸರ್, ಇಲ್ಲಿರುವ ಗ್ರಾಮಸ್ಥರು ಹೇಳುವ ಕಷ್ಟವನ್ನ ಕೇಳಿಸ್ಕೊಂಡು ಸಂವಿಧಾನದಲ್ಲಿ ಕೇಳಿಸ್ಕೊಂಡು. ಏನ್ ಗೊತ್ತಾ, ಆ ವಿಲ್ಲಾ ಪ್ರಾಜೆಕ್ಟ್ ಒಳಗಡೆ ಒಂದು ಕಾಲ್ದಾರಿ ಬಂಡಿದಾರಿ ಇದೆ ಅಂತ, ಬಂಡಿದಾರಿಯನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಅದನ್ನ ನೀವು ಕೇಳಿದ್ದೀರಾ ಅಂತ ಕೇಳ್ತಾರೆ ಸಾರ್ವಜನಿಕರು. ಅದಕ್ಕೆ ಉತ್ತರ ಕೊಡಿ, ಅದು ಬಿಟ್ಟು ಬೇರೆದಲ್ಲ. ಅದು ಕೇಳಿದ್ದೀರಾ ನೀವು? ಅದನ್ನ ಬಂಡಿದಾರಿ ಇತ್ತು ಅದರಲ್ಲಿ. ಅದು ಹೇಳಿದ್ರೆ ಇವತ್ತೇ ತಾನೇ ಬಂದಿರೋದು ನೀವು. ಅಲ್ಲ ಸರ್, ನೀವೆಲ್ಲ ಇದೆಲ್ಲ ಮಾಡಿದಿರಿ ತಾನೆ? ಅಲ್ಲ ನಿಮ್ಗೆ ಅದು ಗೊತ್ತಿಲ್ವಾ? ಇದುವರೆಗೂ ನೀವು ಸರ್, ಈಗ ಗ್ರಾಮ ಲೆಕ್ಕಾಧಿಕಾರಿ ಅಲ್ವಾ ಸರ್ ನೀವು? ಇಲ್ಲಿಗೆ ಮುತಾನಲ್ಲೂರ್ಗು ಮತ್ತೆ ಸುತ್ತಮುತ್ತೂರುಗಳಿಗೆ ಅಲ್ವಾ ಸರ್? ನೀವು ರಾಜಕಾಲುವೆಗಳ ಬಂಡಿದಾರಿಗಳನ್ನ ನೀವು ನೋಡ್ಕೊಬೇಕಾ? ಗಿರಿ ನೀವು ನೋಡ್ಕೊಬೇಕಾ? ಒಬ್ಬ ಸಾರ್ವಜನಿಕ ಸಂಬಳ ಹೇಳ್ತಾ ಇದ್ದೀರಾ, ನನ್ಗೆ ಯಾಕೆ ಹೇಳಿಲ್ಲ ಅಂದ್ರಲ್ಲ. ಇವಾಗ ಹೇಳಿದ್ರು ಅಂತ ಹೇಳಿದ್ರೆ ನಾನು ಹೇಳಿಲ್ಲ ಅಂತ ಹೇಳಿಲ್ಲ. ನಿಮ್ಗೆ ಹೇಳ್ದಂಗೆ ಇವಾಗ ಬಂದು ಹೇಳ್ಕೊಳ್ಳಿ ಬಾಲಾಜಿ ಅವರೇ, ನೀವುಗೆ ಗೊತ್ತಿರ್ಬೇಕು ಎಲ್ಲಿ ರೈತನೋ. ಇರಿ ಸರ್, ಒಬ್ಬ ಬಿಲ್ಡರು ಇಲ್ಲ ರೈತ ಇನ್ನೊಬ್ರು ಕೇಳಿಸ್ಕೊಳ್ಳಿ ಸರ್. ಆ ಕನ್ವರ್ಷನ್ ಆಗ್ತಿದ್ ಮುಂಚೆ ನೀವು ಅಬ್ಜೆಕ್ಷನ್ ಹಾಕಿದ್ದೀರಾ ಅಂತ ಕೇಳ್ತೀನಿ. ಹಾಕಿದ್ದೀರಾ? ಕೊಡ್ತೀರಾ? ಪಂಚಾಯತಿ ಅವ್ರಿಗೆ ಕನ್ವರ್ಷನ್ ಹಾಕಿದಾಗ ನಿಮ್ಮನ್ನ ಕೇಳ್ಬೇಕು ಅವರು. ಬರಲ್ಲ ಹಂಗಂದ್ರೆ ನಾನು ಕೊಡ್ತೀರಾ? ನಾನು ಕೊಡ್ತೀನಿ. ನಮಗ್ ಬರಲ್ಲ. ನೀವು ಅಬ್ಜೆಕ್ಷನ್ ಹಾಕಕ್ ಬರೋದೇ ಇಲ್ವಾ? ಏನೋ ಇರಿ ಸರ್, ನಿಮ್ ಕನ್ವರ್ಷನ್ ನಾನು ಕೇಳಿಲ್ಲ. ಬಂಡಿದಾಡಿಯನ್ನ ಅವ್ರು ಕಾಂಪೌಂಡ್ ಹಾಕಿದಾಗ ನಿಮ್ಗೆ ಕೇಳಕ್ ಬರಲ್ಲ ಅಂತ ಕೊಡ್ತೀರಾ? ಎಲ್ಲಿ ರಿಪೋರ್ಟ್ ಹಾಕಿದ್ದೀರಾ? ಎಲ್ಲಿದೆ ಬಂಡಿದಾರಿ ಸರ್? ನಾನು ಜನರ ಮುಂದೆ ತೋರಿಸಿ ರಿಪೋರ್ಟ್ ಹಾಕಿದ್ರೆ ನಿಮ್ಗೆ ಇರ್ಬೇಕಲ್ಲ. ಕಾಪಿ ನೀವು ಇಟ್ಕೊಳ್ಳೇಬೇಕು. ಕೊಡ್ತೀನಿ ಬಿಡಿ. ಅರ್ಥ ಆಯ್ತಾ? ಒಂದು ಈಗ ಹಂಗ ಬಂದಿದ್ದಾರಿನೂ ಕೇಳಿಲ್ಲ,
ಅದನ್ನ ಬಿಟ್ಬಿಡ್ರಿ. ಈ ಕಡೆ ಕೆರೆ ಬಂಡಿ ದಾರಿ ಗಿರಿಜಾ ಕೇಳಿದೀವಿ. PMGSY ರಸ್ತೆಯಲ್ಲಿ ಮಾಡವ್ರೆ, ತಾವು ಹೇಳಿದ್ರಿ ಅವ್ರು ಕೋಆರ್ಡಿನೇಟ್ ಮಾಡಿ ಮಂಜುನಾಥ್ PM ಯಾರು ಫೋನ್ ಮಾಡಿದ್ರಲ್ಲ ಮಂಜೇಶ್ ಅಲ್ವಾ, ಅವ್ರಿಗೂ ಕೋಆರ್ಡಿನೇಟ್ ಮಾಡಿದ್ವಿ ನಾವು. ಅವ್ರಿಗೂ ಅವ್ರ ಡಿಪಾರ್ಟ್ಮೆಂಟ್ ಇಂದ SDA ಯಾರೋ ಬಂದಿದ್ರು, ಇಲ್ಲ ಯಾರೋ ಕಳ್ಸಿದ್ರು. ಅವ್ರ ಮುಂದೆನೆ ಸರ್ವೆನೂ ಮಾಡಿಸಿದೀವಿ, ತಮಗೂ ಹೇಳಿದೀನಿ. ಸರ್ವೆ ಮಾಡಿಸಿದ್ರಲ್ಲ, ಇವತ್ತಿನವರೆಗೂ ಪ್ರಾಜೆಕ್ಟ್ ಮುಗಿದೋಯ್ತು. ನಾನು ಹೇಳಿದ್ದು ಪಂಚಾಯತಿಗೆ ಬರೋದನ್ನ ಒಂದ್ಸಲಿ ಕೇಳಿಸ್ಕೊಳ್ಳಿ ಸರ್. ನಾನು ಕೇಳ್ತಾ ಇರೋದು ನೀವು ಬಿಲ್ಡಿಂಗ್ ನಿಲ್ಸಿ ಅಂತ ನಾನು ಕೇಳಿಲ್ಲ. ನಾನು ಕೇಳ್ತಾ ಇರೋದು ನಿಮ್ಮ ಕೆಲಸ ಮಾತ್ರ ನಾನು ಕೇಳ್ತಾ ಇದ್ದೀನಿ. ಅವ್ರ ಕೆಲಸ ಅವ್ರು ಕೇಳ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ. ನೀವು ಹೋಗ್ಬಿಟ್ಟು ಬಿಲ್ಡಿಂಗ್ ನಿಲ್ಸಿ ಇಲ್ಲ ಬಿಲ್ಡಿಂಗ್ ಬಿಡ್ಸಿ ಅಂತ ನಿಮ್ಮನ್ನ ನಾನು ಕೇಳಿಲ್ಲ. ನಿಮ್ಮದಲ್ಲಿ ಬಂಡಿ ದಾರಿ ಇದೆ, ಒಬ್ಬ ರೈತ ಹೇಳಿದಂಗೆ ಬಂಡಿ ದಾರಿ ಇದೆ. ಬಂಡಿ ದಾರಿಯನ್ನ ಕ್ಲೋಸ್ ಮಾಡ್ಕೊಳೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ, ನೀವು ಕೇಳ್ಬೇಕಾಗಿತ್ತು. ಅರ್ಥ ಆಯ್ತಾ? ಈಗ ಪಥ ಬದಲಾವಣೆ ಮಾಡ್ಬೇಕಂದ್ರೆ ನೀವೇ ಅದಕ್ಕೆ ಲೆಟರ್ ಹಾಕ್ಬೇಕಾಗುತ್ತೆ DC ಅವ್ರಿಗೆ, ಆ ಪಥ ಬದಲಾವಣೆ ಮಾಡ್ಬೇಕಂದ್ರೆ. ಅದು ನೀವು ಹಾಕಿಲ್ಲ, ಇವಾಗ ನೀವು ಮಾಡಿಲ್ಲ ಅಂದ್ರೆ ಅವ್ರು ಮುಚ್ಕೊಂಡಿದ್ದಾರೆ. ಅದ್ರ ಮೇಲೆ ನೀವು ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೋದು, ತಮಗೆ ಗೊತ್ತಿದೆ. ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಬೋದು. ಆಗ ಒಂದಾಯ್ತಾ. ಸೆಕೆಂಡ್ ಬಂದು ಕೆರೆ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಕ್ಕೆ ಅದ್ರ ಮೇಲೆ ಒಂದು FIR ಮಾಡ್ಬೇಕಾಗ್ತದೆ. ಇವತ್ತಿನ ಹೋಗಿ FIR ಮಾಡಲಿಲ್ಲ. ಆಮೇಲೆ ಈ ಕಡೆಗೆ ದಾರಿ, ಅದರ ಕಾಲುವೆ ನಿಮ್ಗೆ ಗೊತ್ತಿದೆ. ಆ ಕಡೆಯಿಂದ ಬರೋದ ಹಳ್ಳದಲ್ಲಿ ಬರೋ ನೀರು, ಇದು ಈ ಹಳ್ಳದಲ್ಲಿ ಬರೋ ನೀರು, ಅದನ್ನ ಮುಚ್ಕೊಂಡು ತಿರ್ಗಾ ಅಲ್ಲಿ ಕಾಂಪೌಂಡ್ ಹಾಕೊಂಡಿದ್ದಾರೆ. ಅದನ್ನ ಕೇಳಿಲ್ಲ. ಅದು ಸುಟ್ಟು ನಕಾಶ ಇದೆಯಲ್ಲ ಸರ್, ಆ ಜಾಗ ಅದೆಷ್ಟು ಎಕರೆ ಇದೆ ನನಗೆ ಗೊತ್ತಿಲ್ಲ. ಎಷ್ಟನೇ 5.25 ಎಕರೆಗೆ ನೀವು ಎದ್ದು ಬಂದ್ಬಿಟ್ಟು ಈಗ ದಾರಿ ತೋರಿಸಿದ್ರೆ, ನೀವು ಹೇಳಿದ್ದು ಮತ್ತೆ ಪ್ರಾಜೆಕ್ಟ್ ಕಟ್ಕೊಂಡಿದ್ದಾರಲ್ಲ, ಪ್ರಾಜೆಕ್ಟ್ ಮುಗಿತಾ ಬಂದಿದ್ದಲ್ಲ, ಅದಕ್ಕೆ ದಾರಿ ತೋರಿಸ್ಬಿಟ್ರೆ, ನೀವು ಅಬ್ಜೆಕ್ಷನ್ ಅವತ್ತಿಂದ ಇವತ್ತಿನವರು ಎಷ್ಟು ಹಾಕಿದ್ದೀರಿ ಅಂತ ತೋರಿಸ್ಬಿಟ್ರೆ ನಾನು ನಿಮ್ಗೆ ಕೈ ಎತ್ತು ಮುಗಿತೀನಿ. ಒಂದು ಸೆಕೆಂಡ್ ಬಂದು ಮಂಜೇಶ್ ಅವ್ರನ್ನ ನಾನೇ ಕಳಿಸಿದ್ರೆ ನೀವೆಲ್ಲ ಏನ್ ಮಾಡಿದ್ರೆ ಅದು ಬಿಟ್ಟಿದ್ದೀರಿ. ಸೆಕೆಂಡ್ ಆಯ್ತು, ಅದು ಆ ಪ್ರಾಜೆಕ್ಟ್ ಈ ಕಾಲುವೆ ಮುಗಿತು. ಇನ್ನೊಂದು ಮುತ್ತನೊಂದು ಕೆರೆಗೆ, ದೊಡ್ಡ ಕೆರೆಗೆ, ಅಮಾನಿ ಕೆರೆಗೆ 2 ವೇಸ್ಟ್ ವೇರು. ಒಂದು ವೇಸ್ಟ್ ವೇರು ಕ್ಯಾಪ್ಟನ್ ಸಂತೋಷ್ ಅವರು ಒಂದ್ಸತಿ ಕ್ಲಿಯರ್ ಮಾಡಿದ್ರು, ನಿಮ್ ಜೊತೆ ಸರ್ ಏನೋ ಮಾಡಿದ್ರು. ಇನ್ನೊಂದನ್ನ ನಾನು ಎತ್ಕೊಂಡು ರಘುನಂದನ್ ಅಂತ ಎಸಿದ್ರು, ಅವ್ರ ಮುಖಾಂತರ ನಾನು ಫೋನ್ ಮಾಡಿಸಿ ನಿಮ್ಗೆ. ಅಲ್ಲಿಂದ ಸರ್ವೆ ನೀವೇ ಸರ್ವೆ ಮಾಡಿಸಿ ಕಲ್ಲುಗಳಾಗ್ತದೆ. ಇವತ್ತಿಗೂ ಕಲ್ಲುಗಳಿಲ್ಲ. ಅದು ಎಳ್ಳುಗೋಟೆ ಕಲ್ಲುಗಳ ಕಿತ್ಕೊಂಡು ಹೋಗ್ಬಿಟ್ಟಿದೆ. ನಾನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಸರ್. ಆ ವೇಸ್ಟ್ ವೈರು ರಘುನಂದನ್ ಆದ್ಮೇಲೆ 3 ಹೇಸಿಗಳು ಚೇಂಜ್ ಆಗಿದ್ದಾರೆ. ಈಗ ಹೊಸಬ್ರು ಹೇಸಿ ಅವರು ಬಂದಿದ್ದಾರೆ. ಇವತ್ತಿನವರೆಗೂ ಸೆಕೆಂಡ್ ವೇಸ್ಟ್ ವೈರ್ದು ತೆರವುಗೊಳಿಸಿ ಅಂತ ಆರ್ಡರ್ ಮಾಡಿದ್ರು ಕೂಡ ಇವತ್ತಿಗೂ ನೀವು ಟಚ್ ಮಾಡಿಲ್ಲ. ಅದನ್ನ ನಿಮ್ಮದೇ ಕೆಲಸ. ಏನು ಸಾಮಾನ್ಯವಾಗಿ ಯಾರು ಟಚ್ ಮಾಡಿಲ್ಲ ಅಲ್ಲ, ಫುಲ್ ಪ್ರೋಸೆಸ್ ಆಗಿ ಪ್ರೋಸೆಸ್ ಇದೆ. ಇಂಡಸ್ಟ್ರಿ ಸ್ಟಾರ್ಟ್ ಮಾಡಲಿ, ಮಾಡಿಲ್ಲ ಅಂತ ಹೇಳ್ಬಿಡಿ. ಅದಕ್ಕೆ ಕೇಳ್ಕೊಂಬರೋಣ. ನನ್ನ ಅರ್ಜಿ ಎಷ್ಟು ಇಷ್ಟಲ್ಲಿ ಇರೋದು? ಅರ್ಜಿದು ಅಲ್ಲ, ಮಾಡಿಸಿಲ್ಲ. ನಾನು JCB ತಗೊಂಡೋಗಿ ನಿಲ್ಸಿ, ನಿಮ್ಮ ಇವ್ರು ವೆಂಕಟರಾಮ ರೆಡ್ಡಿ, ಕೃಷ್ಣಾರೆಡ್ಡಿ ಎಲ್ಲ ಬರ್ತಾ ಇದ್ರು, ನಿಮ್ಮವರು ಬರ್ತಾ ಇದ್ರು. ಕೇಳಿ ನೀವು. ಒಂದು ನಿಮಿಷ ಸರ್, ನಾನೇ ಬಂದಿದ್ದು, ವೆಂಕಟರಾಮ ರೆಡ್ಡಿ ನಾವಿಬ್ಬರೇ ಬಂದಿದ್ದು, ಯಾರು ಬಂದಿಲ್ಲ. ಕೇಳಿಸ್ಕೊಳ್ಳಿ. ವೆಂಕಟರಾಮ ರೆಡ್ಡಿ ನಾವು ಬಂದ ಮೇಲೆ ನೀವೇ ಕೇಳಿಸ್ಕೊಳ್ಳಿ. ಸರ್ವೆ ಅಲ್ಲಿಂದ ಮಾಡಿಸ್ಕೊಂಡ್ ಬಂದ್ರಲ್ಲ, ಆ ಸರ್ವೆ ಕಲ್ಲನ್ನು ತೋರ್ಸ್ ನಡೀರಿ. ಅವತ್ತೇ ರಘುನಂದನ್ ಇದ್ದಿದ್ದು ಎಷ್ಟು ಒಬ್ಬರು AC 2 ವರ್ಷ ಆದ್ರೂ ಕೂಡ ಮೊನ್ನೆ ತಿರ್ಗಾ ಇನ್ನೊಂದ್ಸಲಿ ಮಾಡಿಸಿದೀನಿ, ಗೊತ್ತಾ ನಿಮ್ಗೆ? ಅಲ್ಲಿ 2 ಸತಿ ಏನಕ್ಕೆ ಬೇಕಾಗಿತ್ತು? ಒಂದ್ಸತಿ ಆಗಿತ್ತಲ್ಲ, ನೀವು ಕಳೆಯಿಂದ ಮತ್ತೆ ಆಯ್ತಲ್ಲ, ಗ್ಯಾರಂಟಿ ಇಲ್ಲ, ಕ್ಲೀನಿಂಗ್ ಮಾಡ್ಸೋಣ. ಈಗ ಆಯ್ತು ಸರ್, ಅರ್ಜಿ ಹಾಕಿದ್ಮೇಲೆ ವೇಸ್ಟ್ ವೇರ್ ಓಪನ್ ಮಾಡೋದಕ್ಕೆ ಎಷ್ಟು ವರ್ಷಗಳು ಬೇಕು ಸರ್? ಅದು ನನ್ನ ಕೈಯಲ್ಲಿ ಬರಲ್ಲ. ರಸ್ತೆ ಆಗಿ 60 ವರ್ಷ ಆಗಿದೆ. ಅದು ಪ್ರೋಸೆಸ್ ಮಾಡ್ಕೊಂಡು ಈಗ ಆರ್ಡರ್ನು ಆಗಿದೆ, ಅದಕ್ಕೂ ಓಡಾಡ್ತಾ ಇದೀವಿ. ಹಾಗಾದ್ರೆ ಒಂದು ಐಡಿಯಾ ಮಾಡ್ತೀನಿ ಸರ್, ನೀವು ಇರಿ ಸರ್. ಆಯ್ತು ಸರ್, ಈಗ ನಾನು ಇಲ್ಲಿ ನೀವು ಸೆಕೆಂಡ್ ವೇಸ್ಟ್ ಫಸ್ಟ್ ವೇಸ್ಟ್ ತೆಗೆದಿದ್ದೀರಲ್ಲ, ಮುಚ್ಚಿಬಿಟ್ಟು ರಸ್ತೆ ಮಾಡ್ತೀನಿ, ಬಿಡ್ತೀರ ನೀವು ಸರ್? ಸರ್ ಅದು ರಸ್ತೆ ಇರೋದು 60 ವರ್ಷದ ಬಂದಿದ್ದಕ್ಕೆ ನಾವು 24x7 ಕೊಡ್ತಾ ಇಲ್ಲ ಅಂತ ಹೇಳ್ತಿಲ್ಲ. 60 ವರ್ಷದ ನಾನು ಕೇಳಿದ್ರೆ ನೀವು ಅದನ್ನೇ ಮಾಡ್ತಿರೋದು. ಮಾಡೋದು ಸ್ವಲ್ಪ ನಿಮಗೆ ಬರೋಕ್ಕೆ 4 ವರ್ಷ ಬೇಕಾ ಸರ್? ಅದು ಪ್ರೊಸೀಜರ್ ಇದೆ. 4 ವರ್ಷ ಬೇಕು ಸರ್. ಅದು ಪ್ರೊಸೀಜರ್ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗೂ ಹಾಕಿದ್ದೀನಿ. ಇದೇ ಮಾತು ನಾನು ಈ ವಿಡಿಯೋ ಕಟ್ ಮಾಡಿ ನಾನು ಅಕ್ನಾಲೆಜ್ಮೆಂಟ್ ತೋರಿಸಿದ್ದು ಸರ್, ನನ್ನ ಹತ್ರ ಇದೆ. ಎಲ್ಲ ಆರ್ಡರ್ದು ರೆಡಿ ಇದೆ. ಇನ್ನೇನು ಪ್ರೋಸೆಸ್ ಆಗ್ಬಿಟ್ಟು ಅದಕ್ಕೆ ಒಂದು ಎಸ್ಟಿಮೇಷನ್ ಮಾಡ್ಕೊಂಡು ಇನ್ನೊಂದು 15 days ಅಲ್ಲಿ ಅದನ್ನ ಸ್ಟಾರ್ಟ್ ಮಾಡಿಸ್ಬೇಕು. ಆ ಕಡೆ ಎಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ. ಅಳಿವಂಶದ ವಿಡಿಯೋ ಮಾಡ್ಕೊಂಡು ಕಟ್ ಮಾಡಿ ನಾನು ತೋರಿಸ್ತೀನಿ. ಇವ್ರ ಲೋಕೇಶ್ ಆ ಕಡೆ ಎಲ್ಲ ಕ್ಲೀನ್ ಮಾಡಿಸಿಲ್ವಲ್ಲಪ್ಪ? ನೀವೆಲ್ಲ ಫೋನ್ ಮಾಡಿದಾಗ ಅಲ್ಲಿ ಇರ್ತೀವಿ. ಅಳಿವಂಶದ
ಕಾಲುವೆ ಎಲ್ಲ ಮಾಡಿಸುವಾಗ ವೆಂಕಟರಾಮ ರೆಡ್ಡಿ ನಿಮ್ಮವರು ಬಂದಿದ್ರು, ನನ್ನ ಜೊತೆನೇ ಇದ್ರು. ನಾನು ಒಂದು ವಾರ ಮಿಸ್ಮೀಡ್ ಆಗೋದ್ ಬೇಡ. ಈಗ ಅಲ್ಲಲ್ಲ, ಕ್ಲೀನ್ ಮಾಡಿದ್ದು ಸರ್, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕ್ಲೀನ್ ಮಾಡಿದ್ದು PDO ನಮ್ಮ ಇವರಿದ್ರು, ನಾನು JCB ಕೊಡ್ಸಿದ್ದು. ಅವತ್ತು ನೀವು ನಿಂತ್ಕೊಂಡು ಕೇಳಿಸ್ಕೊಳ್ಳಿ ಸರ್, ಅವತ್ತು ಕ್ಲೀನ್ ಮಾಡಿದ್ ನಿಜ. ಅವತ್ತು ನೀವು ಸರ್ವೆ ಮಾಡೋದಕ್ಕೆ ಕೇಳಿಸ್ಕೊಳ್ಳಿ ಫುಲ್ ಆಗಿ. ನೀವು ಕೇಳಿದಾಗ ನನಗೆ ಕೇಳಿಸ್ಕೊಂಡಿಲ್ವಾ? ಗದ್ದೆಗಳಲ್ಲಿ ಇಳಿದು ನೀವು ನಾವೆಲ್ಲ ಓಡಾಡಿ ಸರ್ವೆ ಮಾಡಿದ್ದು, ಕಲ್ಲುಗಳು ಹಾಕಿದ್ ನಿಜ. ಫ್ಯಾಕ್ಟ್ರಿ ವರ್ಗು ಕಲ್ಲುಗಳು ಹಾಕಿದ್ ನಿಜ ಅಲ್ಲ ಸರ್? ಯಾವ ಫೀಲ್ಡ್ ಮಾಡಿಸಿದೀನಿ ಸರ್? ಯಾವ ಫೀಲ್ಡ್ ಅಲ್ಲಿ ಸರ್ ಮಾಡಿದ್ ನಾವು? ಯಾರಿದ್ರು ಸರ್ ತಹಶೀಲ್ದಾರು? ನಾನೆಲ್ಲ ಸರ್ವ್ ಮಾಡ್ಕೊಂಡು ಕ್ಲಿಯರ್ ನೋಡಿ ಸರ್, ಇವಾಗ ಎಷ್ಟೊತ್ತಿ ಒಂದನ್ನ ಸರ್ವೆ. ಈಗ ನಮ್ಮ ಸರ್ಕಾರಿ ಸ್ವಲ್ಪ ಜಾಗ ಬಿಡಿ ಸರ್. ಈಗ ನಮ್ಮ ಸರ್ಕಾರಿದು ನೀವು ಏನು ಸರ್ಕಾರಿ ಹಣವನ್ನ ಒಂದು ಸತಿ ಸರ್ವೆಗೆ ಹೋಗಿ, ಒಂದು ಸತಿ ಹೋಗಿ ಸರ್ವೆ ಸರ್, 2 ಸತಿ ಮಿಸ್ಟೇಕ್ ಆದ್ರೆ ಸರ್ವೆ. ಒಂದು ಸರ್ವೆ ಮಾಡಿದ್ಮೇಲೆ ಗ್ಯಾಪ್ ಬಿಟ್ಟು ಅದು ಮಿಸ್ಟೇಕ್ ಆಗಿದೆ ಸರ್ವೆ, ಒಪ್ಕೊಂತೀನಿ, ನಿಮ್ಮ ಮಾತಿಗೆ ನಾನು ಬರ್ತೀನಿ. ಇದು ನೀವು ಮೊದಲು ಮಾಡಿದ್ದು ಸರ್ ಉಮೇಶ್ ಅನ್ನ ಮಾಡಿದ್ದಾರೆ, ಫಸ್ಟ್ ಸರ್ವೆ ಉಮೇಶ್ ಅವ್ರು ಮಾಡಿದ್ರು. ಉಮೇಶ್ ಅವ್ರು ಮಾಡಿದಾಗ ಸರ್ವೆ ಸರಿ ಇಲ್ಲ ಅಂದಾಗ ಮಿಶ್ರಾ ನೀವು ಮಾಡಿದಾಗ ಇನ್ನೊಬ್ಬರು ಇಮಿಡಿಯೇಟ್ ಆಗಿ ಮಾಡಬೇಕಾದ್ರೆ ನಿಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಈಗ ಅದಾದ ಮೇಲೆ 3 ವರ್ಷಕ್ಕೆ ಇದೇ ಎಕ್ಸಾಮ್ ರೆಡ್ಡಿ ಎಷ್ಟೊತ್ತಿ ಫೋನ್ ಮಾಡಿದ ಮೇಲೆ ಆಮೇಲೆ ನೀವು ಈಗ 2ನೇ ಸತಿ ಸರ್ವೆಗಳೆಲ್ಲ ಇದ್ದೀವಿ ಇರೋದಲ್ಲ ಸರ್. 50 ಇಯರ್ಸ್ ರಸ್ತೆ ತೆಗೆಯೋದಕ್ಕೆ ಪ್ರೊಸೀಜರ್ ಇದೆ. VARI ಗೆ ಪ್ರೊಸೀಜರ್ ಇರಲ್ಲ. ನಮ್ಮ ಹಂತದಲ್ಲಿ ಏನ್ ಮಾಡ್ಬೇಕು, ಏನೇನ್ ಓಡಾಡ್ಬೇಕು ನಾವು ಮಾಡಿದೀವಿ, ಕೆಲಸ ನಡೀತಿದೆ. ಬಂದ್ಬಿಡ್ತೀನಿ. 50 ವರ್ಷದ ಇಲ್ಲ ನಂಬರ್ 50 ವರ್ಷದ ರಸ್ತೆ ಒಪ್ಕೊಂಡ್ಬಿಡ್ತೀನಿ ಸರ್. 50 ವರ್ಷದ ರಸ್ತೆಗೆ ನಮ್ಮ ಹತ್ರ ದಾಖಲೆ ಬೇಕು. PMGSY ನಮ್ಗೆ ಗೊತ್ತಿದೆ. 50 ವರ್ಷ ಅಂತ ಹೇಳ್ತೀರಾ? 50 ವರ್ಷದ ರಸ್ತೆ ಅದು ಯಾವ ರೀತಿ ಮುಚ್ಕೊಂಡ್ರಿ ನೀವು ಅದನ್ನ? ಇವಾಗ ಇದು ಸಾಯವನ್ನು ಕೊಟ್ಟಿರೋದು ಅದೇ ಮಾಡಿರ ಸರ್ ಅವರು. ಅಲ್ಲ ನೋಡಿ, ಇದು ಗೊತ್ತಾಗುತ್ತೆ. ಇದು ನಮ್ಮದು, ಇದು ಇದೇ ರಸ್ತೆ, ಇದನ್ನು ಮುಚ್ಕೊಂಡು ಕಾಂಪೌಂಡ್ ಹಾಕಿದ್ದಾರೆ. ಈಗ ಸರ್, ಈಗ ನಿಮ್ದು ಕೇಳೋಣ ಸರ್. ಈಗ ಸರ್ ಒಂದು ನಿಮಿಷ ಸರ್, 50 ವರ್ಷದ ರಸ್ತೆ ಅಂತ ನೀವು ಹೆಂಗೆ ಹೇಳ್ತೀರಾ? ಅದ್ರ ಮೇಲೆ ನಿಮ್ಗೆ ಏನಿದೆ? 50 ವರ್ಷದ್ದು ಅಂತ ನಿಮ್ಮ ಹತ್ರ ಏನಾರ ದಾಖಲೆ ಇದೆಯಾ? ಅಲ್ಲೇ ಬೋರ್ಡ್ ಇದೆ ಸರ್. ಅದು ಬೋರ್ಡ್ ಅಲ್ಲಿ ಇಲ್ಲ. ಬೋರ್ಡ್ ನಾವ್ ಹಾಕ್ಸಿದ್ದು ಬೋರ್ಡ್ PMGSY ಬೋರ್ಡ್ ಇದೆ ಸರ್. ಲಾಸ್ಟ್ ಅಲ್ಲಿ ನೋಡ್ಬೋದು ಎಷ್ಟು ವರ್ಷದ ರೋಡ್ ಅಂತ ಅದು ಗೊತ್ತಾಗುತ್ತೆ. ಬೇಕಾದ್ರೆ ಆರ್ಡರ್ ಕಾಪಿನೂ ತಗೊಳ್ಳಿ. ಆರ್ಡರ್ ಕಾಪಿ ತಗೊಳ್ಳಿ, ನನ್ನ ಹತ್ರ ಸೆಟ್ ಇದೆ. ನಿಮ್ಗೆ ಬಂದ್ರೆ ಕೊಡ್ತೀನಿ ನಾನು. PMG 67 ಪ್ಯಾಕೇಜ್ ನಂಬರ್, ಅದು K03 67 ಪ್ಯಾಕೇಜ್ ನಂಬರ್. ಗೊತ್ತಿಲ್ಲ ಅಂದ್ರೆ ನಮ್ಗೆ ಡೀಟೇಲ್ಸ್ ಕೊಡ್ತೀನಿ. ನಾವು ಈಗ 68 ನಾನೇ ಲೋಕಾಯುಕ್ತ ಕೇಸ್ ಹಾಕಿದ್ದೀನಿ, ಬಿಡಿ ಅದ್ರ ಬಗ್ಗೆ. ನಾನು ಕೇಳ್ತಾರೆ 50 ವರ್ಷಕ್ಕೂ ನೀವು ರೋಡ್ ಹೇಳ್ತಾ ಇದ್ದೀರಾ. ತಹಶೀಲ್ದಾರ್ ಇದೇ ಮಾತಾಡಿದ್ರು, ಯಾರು ಶಿವಪ್ಪ ನಮ್ಮನೆ ಇದ್ದವರು ಮಾತಾಡಿದ್ರು, ಮಹೇಶ್ ಇದು ಫ್ಯಾಕ್ಟ್ರಿಗೆ ಅರ್ಧ ರಸ್ತೆ ಕೊಟ್ಬಿಡೋಣ, ಅರ್ಧ ಕಾಲುವೆ ಮಾಡೋಣ ಅಂತ. ಅದು ಯಾರಿಗೋಸ್ಕರ ನಿಂತಿದೆ, ಏನ್ಗೋಸ್ಕರ ನಿಂತಿದೆ ನಮಗೆ ಗೊತ್ತಿದೆ. ಹಾಗೆ ತಹಶೀಲ್ದಾರ್ ನಿಮ್ಮ ಮೇಲಧಿಕಾರಿನೇ ಹೇಳಿದ್ದು ವಿಡಿಯೋ ಇದೆ. ಅಲ್ಲ, ನೀವು ಮಾಡಿರಲ್ಲ, ನೀವು ಸರ್ವೆ ಮಾಡ್ಸಿಲ್ಲಲ್ಲ. ಇವಾಗ ಕೇಳ್ತೀರಾ 50 ಈಗ ಊರವ್ರ ಹತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. 50 ರಸ್ತೆ ಅಂತ ನೀವೇನ್ ಹೇಳ್ಬಿಟ್ರೆ ಈಗ ಏನ್ ಕಂಪನಿ ಸರ್? ಒಂದ್ ನಿಮಿಷ ಅಲ್ಲ, ಹೋದಾಗ ನಾವ್ ಹೇಳಕ್ 50 ವರ್ಷ ನೀವು ಯಾವ್ದು ನೀವು ನಂಬಾರ್ದು. ದಾಖಲೆ ಅಂತ ಹೇಳಿ ದಾಖಲೆ ಮೇಲೆ ಹೇಳ್ಬೇಕಾಯ್ತು. ರೆಕಾರ್ಡ್ ಆಗಿದೆ. ನೀವು ಏನ್ ಹೇಳಿದ್ರಿ 50 ವರ್ಷದ ರಸ್ತೆ ಅಂತ ಕೇಳಿದಾಗ ಎಷ್ಟು ವರ್ಷದಿಂದ ಇದೆಯಪ್ಪ ತಾರೇಲಿ PMGSY ಹಾಕಿ ಇವತ್ತಿಗೆ 3 ವರ್ಷ ಆಯ್ತು. ಅದಕ್ಕೆ ಮುಂಚೆ ರಸ್ತೆ ಇರ್ಲಿಲ್ಲ, ಸಿಂಗಲ್ ಜಲ್ ರಸ್ತೆ ಇತ್ತು. ನಾನು ನೋಡಿದ್ದೀನಿ ಅದನ್ನ. PMGSY ರಸ್ತೆ 67 ಸರ್. ನಮ್ಮ NH ನಿಂದ ಹಿಡಿದು ಹಳೆ ಬಂಸಂದ್ರ, ಸಾರಿ ಹಳೆ ಚಂದ್ರಾಪುರ, ಲಕ್ಷ್ಮೀ ಸಾಗರ ಹತ್ರ ಡಿವೈಡ್ ಮಾಡಿ ತಿರ್ಗಾ ಬಂದ ಹಳೆ ಬಂಸಂದ್ರ ಆದ್ಮೇಲೆ ಬುರ್ಗೆ ಮರದ ರೈಟ್ ತಗೊಂಡು ಆದ್ರನಹಳ್ಳಿಗೆ ಹೋಗೋ ರಸ್ತೆ. ಆದ್ರನಹಳ್ಳಿಗೆ ನಿಲ್ಬಾರ್ದ ರಸ್ತೆ, ಅದು ಡೈರೆಕ್ಟ್ ತಗೊಂಡು ಆ PMGSY ರೋಡ್ ಆದ್ರನಹಳ್ಳಿಗೆ ನಿಲ್ಲದೆ ಅಕ್ಕಿಪಲ್ಲಿಗೆ ಹೋಗ್ಬೇಕಾಗಿತ್ತು ರಸ್ತೆ. ಅದು ಏನು ಆದ್ರನಹಳ್ಳಿ ಮೇಲೆ ರಸ್ತೆ ಹೋಗ್ಬೇಕಾಗಿತ್ತು. ಅದು ಆದ್ರನಹಳ್ಳಿ ಮೇಲೆ ಹೋಗ್ಬೇಕಾಗಿರೋ ರಸ್ತೆನ ಯಾರೋ ಕಾಣಗರ ಕೈ ಕಾಣಿಸ್ತೀರ ಅದನ್ನ ನಿಲ್ಸಿದ್ರು. ಸಂತೋಷ. ಎಲ್ಲಿಗೆ? ಸೂರ್ಯ ಸಿಟಿಗೆ ಸ್ಟಾಪ್ ಆಯ್ತು ಅಲ್ವಾ? ಆ ಸೂರ್ಯ ಸಿಟಿಯಲ್ಲಿ ನಿಮ್ಗೆ ಆ ರಸ್ತೆ ಎಲ್ಲ ಹುಡ್ಕೊಂಡ್ರೆ ಬುರ್ಗೆ ಮರದಿಂದ ಹಿಡಿದು ಆದ್ರನಹಳ್ಳಿ ಹೋದ್ರೆ 100 ಮೀಟರ್ ಬಿಟ್ಟು ಇನ್ನೆಲ್ಲ ಕಾಲುವೆ ಮೇಲೆ ಹಾಕಿದಾಗ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಬಿಡಿ 67 ಅವ್ರು ಇದ್ ಮಾಡಿದ್ರು. ಮೇಲಧಿಕಾರಿಗೆ ನೋಟಿಸ್ ಕೊಟ್ಟಾಗಿತ್ತು.
ನೀವು ನಾನ್ ಕೇಳ್ತಾರೆ, ನೀವು 50 ವರ್ಷದ ರಸ್ತೆ ಅಂತ ನೀವು ಹೇಳಿದ್ರಲ್ಲ, ಸಂತೋಷ. ನೀವು 51 ವರ್ಷ ನಿಮ್ಮ ಹತ್ರ ದಾಖಲೆ ಇದೆ. ಹೇಳ್ತಾ ಇರೋದಲ್ಲ, ನಾವು ಸರ್ವೆ ಮಾಡ್ಸಿ ರಸ್ತೆ ನಾನೇನು ಉಳ್ಸಕ್ ಹೋಗಿಲ್ಲ. ಅಲ್ಲ ನೀವ್ ಹೇಳಿದ್ರಲ್ಲ 50 ವರ್ಷದಲ್ಲಿ ನೀವು ಹುಟ್ಟಕ್ಕಾಗಲ್ಲ. ಸರ್ ಆಗಿದೆ ಅಂತ ಹೇಳ್ತಾ ಇಲ್ಲ, ನಾನೇ ಎಲ್ಲ ಪ್ರೊಸೀಜರ್ ಮಾಡಿ ಸರ್ವೆ ಮಾಡಿಸಿ ಸರ್, ನಾನೊಬ್ಬನೇ ಹೇಳಿದೆ. ಅಲ್ಲಿದೆ ಸರ್ ತಿದ್ದುಬೇಡಿ. ರೆಕಾರ್ಡಿಂಗ್ ಅಲ್ಲಿ ಇದೆ, ನೀವೇ ಅದಕ್ಕೆ ನಾನ್ ತೋರಿಸಿ ಸರ್, ನಮ್ಮ ರಸ್ತೆನ ಈಗ ಅಲ್ಲಿ ಹೋದಾಗ 40 ಇಂದ 50 ವರ್ಷ 60 ಒಬ್ಬೊಬ್ರು ಅನ್ನೋದು ಹೇಳ್ತಾರೆ. ನಾವು ಅದನ್ನ ಕನ್ಸಿಡರ್ ಮಾಡಿಲ್ಲ. ನಮ್ಮ ಪ್ರೊಸೀಜರ್ ಏನಿದೆ ನಾವು ಮಾಡ್ಕೊಂಡು ಹೋಗಿದ್ದೀವಿ. 2 ಕಿಲೋಮೀಟರ್ ಇದೆ, 2 ಕಿಲೋಮೀಟರ್ ಜೆಸಿಬಿ ನಾವು ಬಗೆಯಕ್ಕಾಗಲ್ಲ. ಅದಕ್ಕೆ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಲೆಟರ್ ಹಾಕಿದ್ದೀವಿ. ಅದು ಗಾಡಿನೋ ಜೆಸಿಬಿನೋ ಇಲಾಖೆನೋ ಯಾವ್ದು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ಒಂದು 3-4 ಇಲಾಖೆ ರೆಡಿ ಮಾಡ್ಕೊಂಡು ಸರ್ ಅದಕ್ಕೆ ಬಂದ್ರೆ ರಘುನಂದನ್ ಅಂತ ಎಸಿ ಹೋಗಿದ್ದು, ತುಂಬ ಒಳ್ಳೆ ಮನುಷ್ಯ. ನಿಮ್ಗೂ ನಾನು ಫೋನ್ ಮಾಡ್ಕೊಟ್ಟಿದ್ದೆ, ಗ್ಯಾಪ್ ಇದೆ, ನಾನು ಫೋನ್ ಮಾಡ್ಕೊಟ್ಟಿದ್ದೆ. ಅದನ್ನ ಸರ್ವೆ ನಡೀತಾ ಇದೆ. ಸರ್ವೆ 2 ದಿವಸದಲ್ಲಿ 3 ದಿವಸದಲ್ಲಿ ಮುಗಿದುತ್ತೆ. ಅದು ಕಾಪಿ ಬಂದ್ಬಿಡುತ್ತೆ ಮಹೇಶ್ವರ, ನೀವು ಹೇಳಿ ಸಂತೋಷ ಅಂತ ಕಾದು. ನಾನು ರಘುನಂದನ್ ಅವ್ರ ಸರ್ಗೆ ಎಸಿ ಸಾಹೇಬ್ ಆ ಕಾಲಕ್ಕೆ ಇದ್ದಾಗ ಫೋನ್ ಮಾಡಿ, ಸರ್ ಈ ತರ ಬಾಲಾಜಿ ಅವರಿಗೆ ಒಂದು ಇಂಡಕ್ಷನ್ 2 ಬೇಕು ಅಂದಾಗ ಅವ್ರು ನಿಮ್ಮ ಹತ್ರ ಏನ್ ಹೇಳಿದ್ರು, ಈ ಕೂಡಲೇ ಅದೇನೇ ಪ್ರೊಸೀಜರ್ ಚೇಂಜ್ ಮಾಡ್ಕೊಂಡು ಬರ್ರಿ ನಾನು ಕೊಡ್ತೀನಿ ಅಂತ ಹೇಳಿಲ್ವಾ? ಹೌದು ಅಲ್ವಾ? ಇರಲಿ, ಅದು ನೀವು ಮಾತಾಡಿರೋದು ಎಸಿ ಅವ್ರು ಮಾತಾಡಿರೋದು, ನಾನು ಮಾತಾಡೋದು ಇವತ್ತು ಕೊಡ್ತೀನಿ ನಾನು. ಇರ್ಲಿ, ಅವತ್ತು ಕೊಟ್ಟಿರಲ್ಲ, ಅವತ್ತೇ ಕೊಡಕ್ ರೆಡಿ ಆಗಿದ್ರು. ಯಾಕಂದ್ರೆ ನನಗೆ ನಿಲ್ಸ್ಬಿಟ್ರಿ ಎಸಿ ಅವ್ರಿಗೆ ಹೇಳಿ ಸರ್. ಅವತ್ತು ನೀವೇ ಏನ್ ಹೇಳಿದ್ರಿ, ಅದು ಸರ್ವೆ ಸರಿ ಮಾಡಿ. ನಾನು ಹೇಳಿಲ್ಲ, ನಾನು 100 ಹೇಳಿದ್ದೀನಿ. ಇದೆ, ನೀವು ಎಲ್ಲಿವರೆಗೂ ಆಗಿಲ್ಲ, ರಸ್ತೆವರೆಗೂ ಮಾತ್ರ ಆಗಿತ್ತು. ಆಮೇಲೆ ನೀವು ಹೇಳಿಕೆ ಸರ್, ನೀರು ಡೈವರ್ಟ್ ಆಗಿ ರೋಡ್ ಕಟ್ ಆಗಿತ್ತು. ನೀವು ಕರೆಕ್ಟ್ ಆಗಿ ಇರಿ ಸರ್, ಕರೆಕ್ಟ್ ಆಗಿ ಸರ್ವೆ ಮಾಡ್ಕೊಂಡ್ ಬಂದಿದ್ರಿ, ನಾನು ನೋಡಿದ್ದೀನಿ. ಅದು ಪಕ್ಕಾ ಸರ್ವೆ ಇತ್ತು, ಅದು ಪಕ್ಕಾ ಇತ್ತು. ಒಂದು ರೋಡ್ ಆ ಕಡೆ ಒಂದು ಸ್ವಲ್ಪ ಬಿಟ್ರೆ ಈ ಕಡೆ ಬರೋದು, ಈ ಕಡೆ ಬಿಟ್ರೆ ಆ ಕಡೆ ಬರೋದು, ಅಷ್ಟು ಬಿಟ್ರೆ ಏನಿರ್ಲಿಲ್ಲ. ರಸ್ತೆ ಎಲ್ಲ ಬರೋದು ಯಾರಿಗೂ ಡ್ಯಾಮೇಜ್ ಆಗ್ತಾ ಇರಲಿಲ್ಲ. ಎಲ್ಲಿ ಬುರ್ಗೆ ಮಾಡಿದವ್ರಿಗೂ ಮಾಡಿದ್ರೆ, ನಾನು ಅಲ್ಲಿಂದ ಮುಂದಕ್ಕೂ ಮಾಡಿ ಸರ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಕ್ಲಿಯರ್ ಆಗಿದೆ. ಏನ್ ಮಾಡಿದ್ರೆ ಅಲ್ಲಿ ಮೇಲೆ ನೀವು ಅದನ್ನ ಏನು ಸರ್ವೆ ರಿಪೋರ್ಟ್ ತಗೊಂಡ್ರು ಅದ್ರ ಮೇಲೆ ಆರ್ಡರ್ ಹಾಕ್ಸ್ಕೊಂಡ್ ಬರ್ಬೇಕಾಗಿರೋದು ನಿಮ್ಮ ಕೆಲಸ. ನಮ್ದಲ್ಲ ಕೆಲಸ, ಅದು ನಿಮ್ಗೆ ಸಂಬಳ ಕೊಡ್ತಾ ಹಾಕ್ಸಿದ್ದೀವಿ. ನಾನೇ ಹೋಗಿ ಈಗ ಕೊಟ್ಬಿಟ್ಟು ಆರ್ಡರ್ ಮಾಡಿಸ್ಕೊಂಡು ಲೆಟರ್ ಎಲ್ಲ ಇದೆ, ನಿಮ್ಗೂ ಕಳ್ಸಿದ್ ನಾಳೆ. ಆರ್ಡರ್ ಬಂದಿದೆಯಲ್ಲ, ಆರ್ಡರ್ ಬಂದ್ಮೇಲೆ ಆಕ್ಸಿಂಗ್ ಸ್ಟಾಪ್ ಆಗಿದೆ. ಯಾಕೆ ಸ್ಟಾರ್ಟ್ ಆಗಿಲ್ಲ? ಹೌದು, ಲೆಟರ್ ಬಂದ್ಮೇಲೆ ನಾವು ಬೇರೆ ಡಿಪಾರ್ಟ್ಮೆಂಟ್ಗೂ ಲೆಟರ್ ಹಾಕಿದ್ವಿ, ಇಟ್ಕೊಡಿ ಗಾಡಿನೋ ಜೆಸಿಬಿ. ಯಾಕಂದ್ರೆ ಕೇಳಿದ್ರು, ಆ ರಸ್ತೆ 2 ಕಿಲೋಮೀಟರ್ ಇದೆ ಸರ್, ಈ ಕಡೆ ಅಳಿವಂಸಂದ್ರ ಈ ಕಡೆ ಮಾಡ್ಬಿಡ್ಬೋದು ಸರ್, ಜೆಸಿಬಿ ತಿಳ್ಕೊಂಡು ಮಾಡ್ಬೋದು. ಬಟ್ ರೋಡ್ ತೆಗಿಬೇಕಾದ್ರೆ ಇಟಾಚಿ ಬೇಕು. ಇಟಾಚಿ ನಮಗೆ ಪ್ರಾವಿಷನ್ ಇಲ್ಲ. ಇವ್ರು ಪಂಚಾಯತಿ ಕೇಳಿದ್ರೆ ಜೆಸಿಬಿಗೆ 2 ದಿವಸದಿಂದ ಅರೇಂಜ್ ಮಾಡ್ತಾ ಇದ್ವಿ, ಆಗ್ತಾ ಇಲ್ಲ. ನಾನು ಹೇಳಿದ್ದೀನಿ. ಒಂದ್ ನಿಮಿಷ ಸರ್, ನಿಮ್ಮ ಎಸಿ ಅವ್ರು ಫೋನ್ ಮಾಡಿ, ನಿಮ್ದ್ರಲ್ಲಿ ಯಾವ್ದೊಂದು ಪ್ರಾಜೆಕ್ಟ್ ಇದೆ, ಯಾವ್ದಾದ್ರು ತಗೊಂಡ್ರೋದು ಅಂತ ನನಗೆ ಗೊತ್ತಿದೆ, ಅದನ್ನ ತಗೊಂಡ್ ಮಾಡಿ. ಈಗ ಎಸಿ ಅವ್ರಿಗೆ ಕೊಡಲ್ಲ ಅಂತ ಹೇಳಿದ್ರೆ ಕೊಡಲ್ಲ ಅಂತ ಹೇಳಿ ನಾವ್ ಈಗ ನಾನು ಮೊನ್ನೆ ಲೆಟರ್ ಹಾಕ್ಬಿಟ್ಟು ವೆಂಕಟರಾಮ ರೆಡ್ಡಿ ಅವರು ಕಳಿಸಿದ್ರು. ಈಗ ಸುಮ್ಮನೆ ಇಷ್ಟು ಉದ್ದ ಮಾತಾಡ್ಕೊಂಡು ಹೋಗ್ಬೇಡ ಸರ್. ಇರಿ ಸರ್, 3 ಕೆಲಸ. ಒಂದು ಏನಪ್ಪದ ಒಂದು ಬರ್ಕೊಳ್ಳಿ ಸರ್. ನಮ್ಗೆ ಗೇಟ್ ಹೇಳಿ ಅವತ್ತಿನ ಹಾಗಿಲ್ಲ ಅಂದ್ರೆ ನಾವು ಆಚೆ ದಂಡಿ ಕುತ್ಕೊಂತೀವಿ. ನಮ್ ಕೆಲಸ ಬರ್ಕೊಳ್ಳಿ. 3 ಜಾಸ್ತಿ ಬೇಡ, 3 ಮಾಡಿ ಆಮೇಲೆ ನಿಮ್ಗೆ ಮಾತಾಡ. 3 ಆಗಿ ಸರ್ಕಾರಿ ಜಾಗ ಬಿಡಿ, ಬರ್ಕೊಳ್ಳಿ. ಅಲ್ಲ ನೀವು ಹೇಳಿ ಯಾವ ಬರ್ಕೊಳ್ಳಿ ಸರ್. 3 ಜನ ಕಾಲುವೆ ರಸ್ತೆ ಆ ರಸ್ತೆದೊಂದು ಬರ್ಕೊಳ್ಳಿ ಸರ್. ಮುತ್ತನಲ್ಲೂರು ರಾಶಿಯಿಂದ ದೇವ್ರಕೆರೆಗೆ ಒಂದು ರಾಜ ಇದು ಹಳ್ಳಕ್ಕೆ ಬರ್ಕೊಳ್ಳಿ ಸರ್. ಜಾಗ ಉಳಿಸೋ ಜಾಗದ್ದು ಯಾರ್ಯಾರು ರಸ್ತೆಗಳು ಮಾಡಿದ್ರೆ ತಿರುಗಿ ಬರ್ತೀವಿ ಸರ್. ಆಯ್ತು, ಇದು ಬರ್ಕೊಳ್ಳಿ ಸರ್. ಮುತ್ತನಲ್ಲೂರು ಕ್ರಾಸಿಂದ ಬರುತ್ತೆ, ಅದು ಇಲ್ಲಿ ದೇವ್ರಕೆರೆವರೆಗೂ ಬರ್ಕೊಳ್ಳಿ ಸರ್. ಸರ್ ಅಲ್ಲೂ ರೋಡಿಂದ ಬರುತ್ತೆ ಸರ್. ಅಲ್ಲಿಂದ ಮುಂದಿನ ನೀವು ಹೇಳ್ದಂಗೆ ಅವತ್ತಿಂದಾನೆ ಕೆಲಸ ಸ್ಟಾರ್ಟ್ ಆಗಿದೆ. ಲೆಫ್ಟ್ ಇಂದಾನು ಸ್ಟಾರ್ಟ್ ಆಗಿದೆ, ರೈಟ್ ಸೈಡು ಆಗಿದೆ. ಸ್ಕೂಲ್ದು ಸ್ಟಾಪ್ ಬರ್ಕೊಳ್ಳಿ. ನಾನು ಆಮೇಲೆ ನಾನು ತೋರ್ಸ್ಕೊಂಡು ಹೋಗ್ತೀನಿ. ನಾನು ವಿಡಿಯೋ ಮಾಡ್ತೀನಿ. ಈಗ ಯಾವ್ದು ಮಾಡಿದ್ರೆ ಎಲ್ಲಿ ಮಾಡಿಲ್ಲ ನೋಡಿಸ್ತೀನಿ. ನನ್ಗೆ ಗೊತ್ತಿದೆ ಎಷ್ಟಿದೆ ನನ್ನ ಕಾಲ್ಗೆ, ನನ್ಗೆ ಗೊತ್ತಿದೆ, ನಾನು ತಗೊಂಡಿದ್ದೀನಿ. ನಾನು ವಿತ್ ಪೇಂಟ್ ಬಿಟ್ಟಿದ್ದೀನಿ ಹಂಗೆ ಗೊತ್ತು ಸರ್. ನಾನು ನೋಡ್ರೇನು ಯಾವ್ದು ಯಾರಿಗೂ ಸರ್, ನನಗೆ ನೀವು ಸರ್ವೆ ಮಾಡ್ಬಿಟ್ರೆ ಆಗಲ್ಲ. ಡಿಸಿ ಒಂದು ಮಾತಾಡ್ತಾರೆ, ಡಿಸಿ ಒಂದು ಮಾತಾಡ್ತಾರೆ. ಆ ಜಾಗವನ್ನ ನೀವು ವಶಕ್ಕೆ ತಗೊಂತೀರಿ ನೋಡಿ, ನಿಮ್ಮ ಏನು ಕಂದಾಯ ಇಲಾಖೆ ತಗೊಂತೀರಿ ನೋಡ್ರಿ, ಆ ದಿನ ಅದು ಕ್ಲಿಯರ್ ಆಗಿದೆ ಅಂತ. ಅದು ಬರ್ಕೊಳ್ಳಿ ಸರ್. ಅದಾದ್ಮೇಲೆ ನಿಮ್ದು ಹೇಳಪ್ಪ.
ಅಕ್ಕ ನಿಮ್ದೆಲ್ಲ ಅಷ್ಟೇನಾ? ಸತ್ಸಂಗದ ಅವತ್ತೇ ರಿಪೋರ್ಟ್ ಹಾಕ್ತೀವಿ. ರಿಪೋರ್ಟ್ ಹಾಕಿದ್ರೆ ಕ್ಲಿಯರ್ ಮಾಡಿಸೋದಕ್ಕೆ ಬರೀ ಯಾಕಂದ್ರೆ ಕ್ಲಿಯರ್ಗೆನೆ ಬರ್ಕೊಳ್ಳಿ ಅವತ್ತೇ ಲೆಟರ್ ಹಾಕ್ತೀವಿ. ಬರ್ಕೊಳ್ಳಿ. ವಿಕ್ರಮ್ ಹತ್ರ ಇತ್ತು, ವಿಕ್ರಮ್ ಅವರು ಇದು ಮಾಡಿದ್ದಾರೆ. ಸರ್ವೆ ಹೋದ್ರು ಅಲ್ಲೇ ಹಿಂಗ ಸರ್ವೆ ಹೋದ್ರು ಅಲ್ಲೇ ಹಿಂಗ ಸರ್ವೇರ್ ಬಂದಿಲ್ಲ ಅಲ್ಲೇ ಇದ್ದಾರೆ. ಸರ್ವೇರ್ ಬಂದಿಲ್ಲ ಅಂತ ಕೇಳಿ ಸರ್. ಅಲ್ಲಿಂದ ಆಯ್ತು ಆಯ್ತು ಇದು ಬರ್ಕೊಳ್ಳಿ ಇದು ಮುಗೀತಾ ಇಷ್ಟಾದ್ಮೇಲೆ ಈಗ ಲಾಸ್ಟ್ ಒಂದೇ ಒಂದು ಕ್ವಶನ್ ನೀವು ಕೆಲಸ ನೀವು ಮಾಡ್ಬೋದು. ಇದು ಎಷ್ಟು ದಿನದಿಂದವರೆಗೂ ನಾವು ಮಾತಾಡಬಾರ್ದು. ನೀವ್ ಹೇಳಿದ್ದು ಡೇಟ್ವರೆಗೂ ನಾವು ನಮ್ಮ KRS ಅಂತ ಏನಿಲ್ಲ. ನೀವು ಹೇಳಿದ ಕೆಲಸ ಸ್ಟಾರ್ಟ್ ಸರ್ ಸರ್ ಮಾಡಿ. ಅಲ್ಲ ನೀವು ಇದು ನಮ್ಗೆ date ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕೊಡಕ್ಕಾಗಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕೊಡಕ್ಕಾಗಲ್ಲ. ಎಂಡ್ ಟು ಎಂಡ್ ಕ್ಲಿಯರ್ ಎಷ್ಟು ತಿಂಗಳಿಗಾಗುತ್ತೆ ಎಂಡ್ ಟು ಎಂಡ್ ನನಗೆ ಏನು ಅಂತಲ್ಲ. ಅಲ್ಲೆಲ್ಲ ಕರೆದು ಬಿಟ್ಟಿದ್ದೀನಿ ಇಲ್ಲೆಲ್ಲ ಕರೆದು ಬಿಟ್ಟಿದ್ದೀನಿ ಕೇಳಲ್ಲ. ಈಗ ಏನಲ್ಲ ಇಲ್ಲಿಗೆ ಬಾಲಾಜಿಯವರ ಆಫೀಸಿಂದ ನಮ್ಮ ಮನೆಯವರೆಗೂ ಅಂದ್ರೆ ಅಲ್ಲವರೆಗೂ ಕ್ಲಿಯರ್ ಎಷ್ಟು ದಿನ ಆಗ್ಬೋದು ನೀವ್ ಹೇಳಿದ್ದಕ್ಕೆ ನೀವು ಕೆಲಸ ಎಷ್ಟು ದಿನಕ್ಕಾಗತ್ತೆ ಅಂತ ನಾನು ಸರ್, ಈಗ ಎಷ್ಟು ವರ್ಷ process ಮಾಡಿಸ್ತೀನಿ. ಎಷ್ಟು ವರ್ಷ ಆಗುತ್ತೆ ನಾನು ನೀವು ಹೇಳಿರೋ ಕೆಲಸ ಎಲ್ಲ ಎಷ್ಟು ಮಾಡ್ಕೊಡ್ತೀನಿ. ಅಲ್ಲ ನೀವು ಯಾವ್ದು ಮಾಡಿಲ್ಲ ಯಾವ್ದು ಮಾಡೇ ಇಲ್ಲ ಮಾಡಿಲ್ಲ ಅಂತ ಹೇಳ್ಬಿಡಿ. ಮಾಡೇ ಇಲ್ಲ ಸರ್ ಅದ್ ಬಿಟ್ಬಿಡಿ 80% ಸರ್ ಆಗಿದೆ. 10% ಯಾವ್ದೂನು ಆಗಿಲ್ಲ ಅಂತ 10% ಯಾವ್ದು ಮಾಡಿಲ್ಲ. ನಮ್ಮ ಕೆಲಸದಲ್ಲಿ ಸರ್ ಏನಾಗುತ್ತೆ ಇದನ್ನ ನಾನು ಇವಾಗ ಏನು ಕಾಲುವೆ ಇದೆಯೋ ನಾನು ಲೋಕಾಯುಕ್ತಕ್ಕೆ ಬರ್ತಿದ್ದೀನಿ ಯಾವ್ದು ಇದೆ ಅಲ್ಲದ್ದು ನಾನು ನೀಟಾಗಿ ಬರ್ತಿದ್ದೀನಿ ಎಷ್ಟು ನೀವು ಮಾಡಿದ್ದೀರಾ ವಿಡಿಯೋ ಮಾಡಿದ್ದೀನಿ ಅಲ್ಲಲ್ಲಿಗೆ ಕಟಿಂಗ್ ವಿಡಿಯೋ ಮಾಡಿಸಿ ನಾನು ಹಾಕಿದ್ದೀನಿ ಅದು ಬಿಟ್ಬಿಡಿ ಅದು ಬರುತ್ತೆ ನಿಮ್ ನೋಟಿಸ್ ಆಮೇಲೆ ನೀವು ಉತ್ತರ ಕೊಡ್ಕೊಂತೀರಾ ಅದು ಬಿಡಿ ನೀವು ಎಷ್ಟು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಅಷ್ಟೇ ಹೇಳಿ ನನ್ಗೆ ಸಾಕು ನೀವು ಒಂದು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಪ್ಲೀಸ್ ನೀವು 15 ದಿನ ಇಲ್ಲ ಸರ್ ಒಂದು ನಿಮಿಷ ಅಲ್ಲ ಸರ್ ಒಂದು ನಿಮಿಷ ನೀವು 15 ದಿನದಲ್ಲಿ ಆಗುತ್ತೆ ಅಂತ ಇಟ್ಕೊಳ್ಳಿ ಒಂದು ತಿಂಗಳು ತಗೊಳ್ಳಿ ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ದಿನದಲ್ಲಿ ಈಗ ಅದು ಕೆಲಸ ಏನಿದೆ ಲೇಔಟ್ ಇಲ್ಲ ಮತ್ತೊಂದು ಏನೇನು ಹೇಳವ್ರೆ ಅದ್ರ ಏನ್ ಪ್ರೊಸೀಜರ್ ನಾನು ಫಾಲೋ ಅಪ್ ಮಾಡ್ತೀನಿ. ಎಷ್ಟು ದಿನ ಅಪ್ಡೇಟ್ ಮಾಡ್ತೀನಿ. ಎಷ್ಟು ದಿನ ಅಪ್ಡೇಟ್ ಅಲ್ಲ ಟೈಮಿಂಗ್ಸ್ ಹೇಳಕ್ಕಾಗಲ್ಲ ಸರ್ ಇಷ್ಟೇ ಅಷ್ಟೇ ಅಂತ. ನಾನು ಇವತ್ತಿಂದ ನಿಮ್ಗೆ ಏನೇನಿದೆ ಎಲ್ಲಾ ಕೆಲಸನೂ ಮಾಡಿದ್ದೀನಿ. ಇವಾಗ ನಾನು ಮಾಡಿಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ಜನರಿಗೆ ತಪ್ಪು ಮಾಹಿತಿ ಕೊಡಬೇಡಿ ನೀವು ಮಾಡಿಲ್ಲ ನಾನು ವಿಡಿಯೋ ಹಾಕ್ತೀನಿ ಈಗ ನೀವು ಮಾಡಿರೋದು ಎಷ್ಟು ಚಂದ ಇದೆ ಅಂತ ವಿಡಿಯೋ ಮಾಡೋಣ ನೀವು ಬೇಕಾಗಿ ಸರ್ ನೀವು ಇಟ್ಕೊಂಡಿರೋದೇ ನಾವು ನಿಮ್ಮ ಸರ್ಕಾರಿ ಜಾಗ ಉಳಿಸೋದಕ್ಕೆ ದಯವಿಟ್ಟು ಇದ್ರು ಯಾಕೆ ಅವಾಗ ಸ್ಕೂಲ್ ಎಲ್ಲ ಮಾಡಿದ್ದು ಯಾವ್ದು ಸರ್ ನಿಮ್ಮ ಕರ್ತವ್ಯ ಅದು ಗೊತ್ತು. ನಾನು ಸೇವೆ ಮಾಡಲಿಲ್ಲ ಮಾಡೇ ಇಲ್ಲ ಅಂತ ಅಲ್ಲ, ನೀವು ಸೇವೆ ನಿಮ್ಮ ಆದ್ಯ ಕರ್ತವ್ಯ ದಯವಿಟ್ಟು ಅಂತ ನಿಮ್ಗೆ ಆಕ್ಚುಲಿ ನಿಮ್ಗೆ ಪನಿಷ್ಮೆಂಟ್ ಆಗ್ಬೇಕು. ಈ ಕಾಲುವೆ ಇಷ್ಟು ಇರಿ ಸರ್ ಈ ಕಾಲುವೆಗಳು ಇಟ್ಕೊಂಡಿದ್ದೀರಲ್ಲ ಈ ಕಾಲುವೆಗಳಿಗೆ ಇದು ಡಿಸಿ ನಿಮ್ಗೆ ಹೋಯ್ತು ಅಂದ್ರೆ ಒಂದ್ ನಿಮಿಷ ಸರ್ ಡಿಸಿ ನಿಮ್ಗೆ ಹೋಯ್ತು ಅಂದ್ರೆ ನಿಮ್ಗೆ ಸಸ್ಪೆಂಡ್ ಮಾಡ್ತಾರೆ. ನಾನು ಯಾವ್ದು ಸಸ್ಪೆಂಡ್ ಆಗ್ತಾರೆ ನಾನು ಮಾಡಿಸ್ತೀನಿ. ನಾನು ಕೇಳಿ ಆಯ್ತು ಸರ್ ಆಯ್ತು ನಾವು ನಿಂತ್ಕೊಂಡು ನಾನು ಇದೇ ಕೆಲಸದಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಆರ್ಟಿಕಲ್ ಮೇಲೆ ಡಿಸಿ ಹತ್ರ ಕೂತ್ಕೊಂಡು ಮಾತಾಡಲ್ವಾ ಮಾಡಿಲ್ಲ ಅಂತ ಅಲ್ಲ ಡಿಸಿ ಹತ್ರ ಕೂತ್ಕೊಂಡು ಮಾತಾಡಲ್ವಾ ಕೇಳಿಸ್ಕೊಂತ ಇದ್ದೀನಿ ಹೇಳಿ. ಈಗ ನಾ ಮಾಡಿಲ್ಲ ಅಂತ ಹೇಳಿದ್ರಲ್ಲ ನಿಮ್ಮವರೇ ಇದ್ದಾರೆ. ಒಂದ್ ನಿಮಿಷ ನಾವು ಹೇಳಕ್ ಸ್ವಲ್ಪ ಕೇಳಿಸ್ಕೊಂಡು ಇಲ್ಲಿ ಯಾರು ಜಗಳ ಆಡಕ್ ಬಂದ್ರೆ ಯಾವ ಜಗಳ ಆಡ್ಬೇಕು ನಾವು? ಸುಮ್ಮನೆ ಕೆಲಸ ಅಂತ ಕೆಲ್ಸ ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡೇ ಇಲ್ಲ ಅಂದ್ರೆ ನಿಮ್ಮವರು ಸಾಕ್ಷಿ ಇದ್ದಾರೆ ಅವ್ರ ಜೊತೆ ಇದ್ದಾರೆ ಇಲ್ಲ ಅಂತ ಹೇಳ್ಬಿಡ್ಲಿ ಸರ್ ಅವ್ರು ಎಷ್ಟು ಮಾಡಿದ್ದೀರಾ? ಎಷ್ಟು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಡು. ಎಲ್ಲಿ ಎಷ್ಟು ಮಾಡಿದ್ದೀರಾ? ಅರ್ಧಂಬರ್ಧ ಮಾಡೇ ಮುಗಿಸಿದ್ದೀರಾ ನಮ್ಮ ಅಷ್ಟೇ. ಕೆಲಸ ಏನಿದೆ ಅಷ್ಟು ಮಾಡ್ಬೋದು. ಅಯ್ಯ, ಅದು ನೀವು ಬೇರೆ ಎಷ್ಟು follow ಎಷ್ಟು ಮಾಡ್ತಾ ದಿನ ಮಾಡ್ತಾ ಇದ್ದೀನಿ. ಇದ್ದೀರಾ? ಸರ್, ನಾನು ಇದ್ದಿದ್ದು ಸಾಯಂಕಾಲ ಹೇಳಿ ಸರ್. ಮಾತಾಡಿ ಅಲ್ಲ, ಮುಗ್ಸೇ ಇಲ್ವಲ್ಲ ಮುಗಿಸ್ಕೊಡ್ಬೇಕಲ್ಲ ಎಷ್ಟು ತಿಂಗಳಿಂದ ಮಾಡ್ತಾ ಇದ್ದೀರಾ? ಮಾಡಿ ಅಂದ್ರ ಅದು ಇದು JCB ಇಲ್ಲ ಇಟ್ಟಾಚಿ ಇಲ್ಲ ಅಂತಾನೆ ಹೇಳ್ತಾ ಆಯ್ತು, ಇವಾಗ ಇದ್ದೀರಾ. ಒಂದ್ ಮಾತು ಹೇಳಿ ನಾನು 2 ದಿವಸದಿಂದ ಹೇಳಿದ್ ಪಂಚಾಯತಿ ಅವ್ರಿಗೆ ಇವಾಗ ನಾನು ಸರ್ವೆ JCB ಮುಗಿಸ್ಕೊಂಡು ಓನರ್ ಇದ್ದಾರೆ. ಬರ್ತೀನಿ ಅಂದ್ರು ಬರ್ತಾರೆ ಮಧ್ಯಾಹ್ನ ಅಲ್ಲ, ಹೇಳಿರ್ತಾನೆ JCB ಓನರ್ ಐತೆ ಎಷ್ಟು ಹೊತ್ತು ಮಾಡ್ಬೇಕು ಆ ಕಾಲುವೆನ ಎಷ್ಟು ತಿಂಗಳು ಮಾಡ್ಬೋದು ಎಲ್ಲಿದ್ದಾರೆ JCB ಅದು ಓನರ್? ಇದಾರಲ್ಲ ಇಲ್ಲೇ ಓನರ್ ಇದಾರಲ್ಲ ಕೇಳಿ ಅವ್ರಿಗೆ ಕೇಳಿ ಕೊಡ್ತಾರಲ್ಲ ಸರ್ ಒಂದ್ ನಿಮಿಷ JCB ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬರ್ಬೇಡಿ. ಈಗ ಒಂದ್ ಮಾತು ಹೇಳ್ತೀನಿ ಸರ್ ಒಂದ್ ನಿಮಿಷ ಒಂದೇ ಮೇಡಮ್ ಸರ್ JCB ಕೊಡೋಣ ನೋಡಮ್ಮ JCB ಕೊಡಮ್ಮ ನಾವು ಭಿಕ್ಷೆ ಬೇಡ ಕೊಡೋಣ ನಿಮ್ ಕೈಲಿ ಆಗಲ್ಲ ಸರ್ ನಾವು ಭಿಕ್ಷೆ ಬೇಡ್ತೀವಿ ಸರ್ ಅವ್ರಿಗೆ JCB ಅಲ್ಲ ನೀವೆಲ್ಲ JCB ಇಲ್ಲ ಅಂತ ಹೇಳಿದ್ರೆ ನಾವು ಭಿಕ್ಷೆ ಬೇಡ್ಕೊಡ್ತೀವಿ ಸರ್ ನಾವು ಭಿಕ್ಷೆ ಬೇಡ JCB ಇಲ್ಲ ಅಂತ ಯಾರು ಹೇಳಿಲ್ವಲ್ಲ ಯಾಕೆ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಸರ್ KRS ಪಾರ್ಟಿಯಿಂದ ನಾವು ಇಲ್ಲ ಇದೇ ಮುತ್ತಾನಲ್ಲೂರಲ್ಲಿ ಭಿಕ್ಷೆ ಬೇಡಿ ಸರಿಗಿಟ್ಕೊಂಡು ಭಿಕ್ಷೆ ಬೇಡಿ ನಾವು JCB ಹಣ ಕೊಡ್ತೀವಿ ಮಾಡಿ ಮುಂದೆ ಕೆಲಸ ಮಾಡಿ ಪ್ಲೀಸ್ ಕೆಲಸ ಮಾಡಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದ್ರೆ ಈ ಸತಿ ರಿಕ್ವೆಸ್ಟ್
ನೆಕ್ಸ್ಟ್ ಸತಿ ಸಾರ್ವಜನಿಕರೇ ಈ ಸತಿ ನಮ್ಮ ಬಾಲಾಜಿ ಅವರು ಇರಿ ಸರ್ ರಿಕ್ವೆಸ್ಟ್ ಅಲ್ಲಿ ಕೇಳ್ತಾ ಇದ್ರಿ. ನೆಕ್ಸ್ಟ್ ಸತಿ ಸನ್ಮಾನ ರಿಕ್ವೆಸ್ಟ್, ಆನಂತರ ಪ್ರತಿಭಟನೆ ಇದು ನಿಮ್ಗೆ ಹೇಳ್ತಾ ಇದ್ದೀರಿ. ದಯವಿಟ್ಟು ಇರಿ ಸರ್, ನಿಮ್ಮ ಒಂದು ಎರಡೇ ಮಾತು, ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ತಾ ಇದ್ದೀರಿ, ಸರ್ಕಾರಿ ಜಾಗಗಳನ್ನ ಉಳಿಸಿ. ಇದನ್ನ ಇರಿ ಸರ್, ಇದೇ ವಿಡಿಯೋನ AC ಅವರಿಗೆ ಮತ್ತೆ DC ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡ್ತೀರಿ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀರಿ, ಸರ್ಕಾರಿ ಜಾಗಗಳು ಉಳಿಸೋದಕ್ಕೆ ನೀವಿರೋದು, ನಮ್ಮ ಸಂಬಳ ಸರ್ಕಾರಿ ಸಂಬಳ ತಗೊಂಡಿರೋದು. ನಿಮ್ಮನ್ನ ಲಾಸ್ಟ್ ರಿಕ್ವೆಸ್ಟ್ ಕೈ ಮುಗ್ದು ಇನ್ನೊಂದು ಸತಿ ನಮ್ಮ ಅಧ್ಯಕ್ಷ ಹೇಳ್ತಾ ಇರ್ತಾರೆ, ನಮ್ಮ ರವಿ ಕೃಷ್ಣ ರೆಡ್ಡಿ ಅವರು, ಒಂದ್ಸತಿ ಕೈ ಮುಗಿದು ಕೇಳ್ರಿ, ಇನ್ನೊಂದ್ಸತಿ ಕಾಲ್ ಬಿತ್ ಬಿಡ್ರಿ, ಇನ್ನೊಂದ್ಸತಿ ಬಾಗಲಲ್ಲಿ ಕೂತ್ಕೊಳ್ರಿ ಅಂತ ಹೇಳ್ತಾ ಇರ್ತಾರೆ. ಹಂಗೆ ನಾವ್ ಇವತ್ತು ಕೈ ಮುಗ್ದು ಕೇಳೋಣ. ಇಲ್ಲ ನೀವು ಕೆಲಸ ಮಾಡಿಲ್ಲ, ನೀವು ಕೆಲಸ ಮಾಡಿಲ್ಲ, ನಿಮ್ಮವರೇ ಹೇಳಿ ನೋಡಿ ಇದು ಕಾಟಾಚಾರಕ್ಕೆ ಬರ್ಕೊಂಡಿದ್ದೀನಿ ಅನ್ನೋದು ಮಾಡ್ಕೊಡ್ತೀನಿ. ದಯವಿಟ್ಟು ಕೆಲಸ ಅಷ್ಟೇ. ನೋಡಿ ಅಮ್ಮ, ನೀವು ಫಾಲೋ ಈಗ ಮುತ್ತನ್ನೂರಾಗಿ ನೀವು ಫಾಲೋ ಮಾಡಬೇಕು. ಲೇಔಟ್ ಅದೇ ಅದ್ರ ಹೆಸರೇನು? ಸೈಮನ್ ಲೇಔಟ್ಗೆ ಹೋಗ್ತಾ ಇದ್ದೀನಿ ನಾನು. ಆಕ್ಚುಲಿ ಹೋಗಿಲ್ಲ, ಇವಾಗಲೂ ಹೋಗ್ತಾ ಇದ್ದೀನಿ. ಸರ್ವೇರ್ಗೆ ಬರಕ್ ಹೇಳಿದ್ದೆ, ನೀವು ಹೇಳಿದ್ರಲ್ಲ ಪಕ್ಕದಲ್ಲಿ ಒಂದು ಇದೆ. ಮುಗಿಸ್ಕೊಂಡು ನೀವು ಆಯ್ತು ವೀಕ್ಷಕರೇ, ಈಗ ಎಲ್ಲಿವರೆಗೂ ಇವಾಗಲೇ ಮಾಡಿಸ್ತೀನಿ. ಈಗ ವೀಕ್ಷಕರೇ ನೋಡಿ, ನಮ್ಮ ಬಾಲಾಜಿ ಗ್ರಾಮ ಲೆಕ್ಕಾಧಿಕಾರಿ ಹತ್ರ ಬಂದಿದ್ದೀರಿ. ಈಗ ನಾವು ಇವ್ರಿಗೆ ಹೇಳಿದ್ದೀವಿ, ಒಂದ್ಸತಿ ನಾವು ನಮ್ಮ ರಿಕ್ವೆಸ್ಟ್ ಒಂದ್ ನಿಮಿಷ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ. ಇನ್ನೊಂದ್ಸತಿಗೆ ರಿಕ್ವೆಸ್ಟ್ ಅನ್ನೋದಿಲ್ಲ. ನಾವು ಅಲ್ಲಿ ಪ್ರತಿಭಟನೆ, ನಮ್ಗಿನ್ನೇನ ಒಂದು ಸನ್ಮಾನ ಇಲ್ಲ ಪ್ರತಿಭಟನೆ, ಎರಡರಲ್ಲಿ ಒಂದೇ. ದಯವಿಟ್ಟು ಅಷ್ಟು ಹೋಗೋದು ಬೇಡ. ನಮ್ಮ ಬಾಲಾಜಿ ಅವರು ಮಾಡ್ತೀನಿ, ಇದನ್ನ 1000 ಸತಿ ಹೇಳಿದಾರೆ, 1001 ಸತಿ ನಂಬೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮಾಡಿಲ್ಲ ಅಂದ್ರೆ ಇಲ್ಲಿನ ಪ್ರತಿಭಟನೆ ಎಲ್ಲಾರು ಸೇರಿಸ್ಕೊಂಡು ಒಂದು ಪ್ರತಿಭಟನೆ ಮಾಡೋಣ. ನಮ್ಮ ಬಾಲಾಜಿ ಅವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿ ಅಂತ ಒಂದು ಪ್ರತಿಭಟನೆ ಮಾಡೋಣ ಅಂತ ಹೇಳ್ತಾ ಮಾಡ್ಬಿಟ್ರೆ ಇವ್ರಿಗೆ ನಾವು ಹೊಗಳೋಣ. ನಮ್ಮ ಹೊಗಳೋದು ನಮ್ಮ ಕರ್ತವ್ಯ. ಕೆಲಸ ಮಾಡ್ಬಿಟ್ರೆ ನಮ್ಮ ಬಾಲಾಜಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು, ಇಂಥ ಅಧಿಕಾರಿ ನಮ್ಗೆ ಇಲ್ಲೇ ಇರಲಿ ಇನ್ನೂ ಒಂದು 5 ವರ್ಷ ಅಂತ ಕೇಳೋಣ. ಇಲ್ಲ ಅಂದ್ರೆ ನಮ್ಗೆ ಇವ್ರನ್ನ ಎತ್ತಂಗಡಿ ಮಾಡಿ ಅಂತ ಕೇಳೋಣ. ಎರಡರಲ್ಲಿ ಒಂದು ಏನಾಗುತ್ತೆ ಅಂತ ಒಂದು ತಿಂಗಳು. ಇವತ್ತೇನ್ ಡೇಟ್ ಅಮ್ಮ? 3/2/2026 ಬಂದಿದ್ದೀರಿ. 3/3/2026 ತಿರ್ಗಾ ಇಲ್ಲಿ ಬರೋಣ. ಅಲ್ಲಿ ಏನು ಮಾಡ್ಲಿಲ್ಲ ಅಂದ್ರೆ ಡೆಪ್ ಇಟ್ಕಮ್ಮ, ಆ ಡೇಟಿಗೆ ನಾನು ಮುಂದೆನೆ ಹಾಕ್ಬೇಕು, ಬಂದು ಕೇಳೋಣ. ಅವತ್ತು ಮಾಡಿಲ್ಲ ಅಂದಾಗ ನಮ್ಮ ಪ್ರತಿಭಟನೆ ಏನ್ ಮುಂದುವರ್ಸ್ಕೊಬೇಕು, ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಮಾಡ್ಕೊಂಡು ಹೋಗೋಣ. ಇವ್ರ ಮೇಲೆ ಆಮೇಲೆ ಅಧಿಕಾರಿಗಳು ಒಂದೊಂದು ಅಧಿಕಾರಿಗಳಿಗೂ ಕಂಪ್ಲೇಂಟ್ ರೈಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಆಮೇಲೆ ಈಗಾಗಲೇ ಲೋಕಾಯುಕ್ತಕ್ಕೆ ಇದ್ರ ಬಗ್ಗೆ ಹಾಕಿದ್ದೀನಿ, ಮುಂದಕ್ಕೂ ಯಾವ್ಯಾವ ಇದೆಯೋ ಅದನ್ನ ಹಾಕೋಣ ಅಂತ ಹೇಳ್ತಾ ಇಷ್ಟು ಮಾತು. ಇನ್ನೇನೇನು ಮಾತಾಡೋದಿದೆಯಮ್ಮ? ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.